ಶ್ರೀ ಗುರುಭ್ಯೋ ನಮಃ ಹರಿಃ ಓಂ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ. ನಮಸ್ಕಾರ. ನಕ್ಷತ್ರ ನಾಡಿಕೆ ವೆಲ್ಕಮ್. ಆಗಸ್ಟ್ 16 ನಮ್ಮ ತರಗತಿ ಇರ್ತಕ್ಕಂಥದ್ದು, 92ನೇ ಬ್ಯಾಚ್ ಇರ್ತಕ್ಕಂಥದ್ದು. ಬೆಳಿಗ್ಗೆ 11ರಿಂದ 1 ಕುಟುಂಬ ಸಮೇತರಾಗಿ ಕಲೀರಿ ಜ್ಯೋತಿಷ್ಯನ. ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮಗೆ ನಾರ್ಮಲಿ ಒಂದು 2 to 3 ಮಂತ್ಸು ಮೈಂಡ್ ಸೆಟ್ಲ್ ಆಗಿಬಿಡುತ್ತೆ, ಯಾವ ಥರ ಅರ್ಥ ಆಗುತ್ತೆ ಅಂತ ಹೇಳಿ. ನನ್ನ ಈ ಒಂದು 6 ವರ್ಷ ಟೀಚಿಂಗ್ ಅನುಭವದಲ್ಲಿ ಒಂದು 2 to 3 ಮಂತ್ಸಲ್ಲಿ ಪ್ರಾಕ್ಟೀಸಲ್ಲಿ ಖಂಡಿತ ಬಂದ್ಬಿಡುತ್ತೆ. ನಾಟ್ ಟು ವರಿ ಅಟ್ ಆಲ್. ಸೊ 1000% ಮೈಂಡಿಗೆ ಬಂದ್ಬಿಡುತ್ತೆ. ಸ್ಟಾರ್ಟಿಂಗಲ್ಲೇ ಒಂದು 60% ಬಂದ್ಬಿಡುತ್ತೆ. ಹೇಗೆ ಕೂರಿಸ್ಬೇಕದು, ಯಾವುದನ್ನ ನೋಡಬೇಕು ಅನ್ನೋದು ಕ್ರಮ ಸ್ವಲ್ಪ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಬಂದ್ಬಿಡುತ್ತೆ. ಅದು ನಾವು ಅನುಭವ ಆಗೋಗಿದೆ ನಮಗೆ. ಅದಕ್ಕೆ ನಾವೇನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಕಾಂಬಿನೇಷನ್ ನಂಬರ್ಸು ಈಸಿ ಆಗಿಬಿಡುತ್ತೆ. ಸೊ ಒಂದು ಇಂಪಾರ್ಟೆಂಟ್ ವಿಚಾರ ಏನು ಅಂತಂದ್ರೆ, ಪೂರ್ವ ಪುಣ್ಯ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಪೂರ್ವ ಪುಣ್ಯ ಅಂತ. ಪೂರ್ವ ಪುಣ್ಯ ನೋಡೋ ಕ್ರಮ ಹೇಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾರು ಹೇಳ್ಕೊಟ್ಟಿರಲ್ಲ. ಪೂರ್ವ ಪುಣ್ಯನ ನೋಡೋ ಕ್ರಮ ಹೇಗೆ, ಯಾವ್ಯಾವುದು ನಮ್ದು ಲಬ್ಧವಿದೆ ಅಂತ. ಒಂದು ಫಾರ್ ಎಕ್ಸಾಂಪಲ್ 1ನೇ ಮನೆಯಿಂದ 12ನೇ ಮನೆಯವರೆಗೂ ಎಲ್ಲ ವಿಚಾರಗಳನ್ನು ನಾವು ನೋಡ್ತೀವಿ. ನಮಗೆ ಒಂದು ಮದುವೆ ವಿಚಾರದಲ್ಲೂ ಕೂಡ ಪೂರ್ವ ಪುಣ್ಯ ಇರಬೇಕು ಅಂತಾರೆ. ಮಕ್ಕಳಾಗಬೇಕು ಅಂದ್ರೂ ಕೂಡ ಪೂರ್ವ ಪುಣ್ಯ ಇರಬೇಕು ಅಂತಾರೆ. ಇಲ್ಲಿ 5ನೇ ಮನೆನ ಪೂರ್ವ ಪುಣ್ಯ ಅಂತ ಕರಿತೀವಿ ನಾವು. 5ನೇ ಮನೆ ಪೂರ್ವ ಪುಣ್ಯ. ನಮಗೆ ಜೀವನದಲ್ಲಿ ಹಣ ಚೆನ್ನಾಗಿ ಬರಬೇಕು ಅಂತಂದ್ರೆ ಪೂರ್ವ ಪುಣ್ಯದಿಂದ 2ನೇ ಮನೆ 6ನೇ ಮನೆ ಆಗುತ್ತೆ. ಪೂರ್ವ ಪುಣ್ಯ ಸ್ಥಾನದಿಂದ 2ನೇ ಮನೆ 6ನೇ ಮನೆ ಆಗುತ್ತೆ. ಆ ಗ್ರಹ 5ನೇ ಮನೆಯಿಂದ ಒಳ್ಳೆ ಸ್ಥಾನದಲ್ಲಿರಬೇಕು. 5ನೇ ಮನೆಯಿಂದ ಕೇಂದ್ರ ತ್ರಿಕೋಣದಲ್ಲಿದ್ದು, ಕೇಂದ್ರ ತ್ರಿಕೋಣ ಅಂತ ಕರಿತೀವಿ. ಅಂದ್ರೆ 5ನೇ ಸ್ಥಾನದಿಂದ 4ನೇ ಸ್ಥಾನದಲ್ಲಿದ್ರೂ ಕೂಡ ಆ ಒಂದು 6ನೇ ಮನೆ 4ನೇ ಮನೆ ಕುತ್ಕೊಳ್ಳುತ್ತೆ. 6ನೇ ಮನೆ ಅಧಿಪತಿ 7ರಲ್ಲಿ ಕುತ್ಕೊಂಡ್ರು ಕೂಡ ಅಲ್ಲಿಂದ ಪ್ರಯತ್ನದ ಸ್ಥಾನ 5ನೇ ಮನೆಯಿಂದ ಪ್ರಯತ್ನದ ಸ್ಥಾನದಲ್ಲಿ ಕುತ್ಕೊಳ್ಳುತ್ತೆ. ಅಲ್ಲಿಂದ 4ನೇ ಮನೆ 5ನೇ ಮನೆಯಿಂದ 4ನೇ ಮನೆ 8ನೇ ಮನೆ ಅಂತ ಕರಿತೀವಿ. ಆ 8ನೇ ಮನೆ ಈ ಪಿತ್ರಾರ್ಜಿತ ವಿಚಾರದಲ್ಲಿ ಹಣ ಬರತಕ್ಕಂಥದ್ದು. ಹಾಗೆ 6ನೇ ಅಧಿಪತಿ 8ರಲ್ಲಿ ಕುತ್ಕೊಂಡಾಗ 5ನೇ ಮನೆಯಿಂದ ಕೇಂದ್ರ ಆದಾಗ ಅಲ್ಲಿ ನಮಗೆ ವಿಪರೀತ ರಾಜಯೋಗ ಉಂಟಾಗುತ್ತೆ. ಹಾಗೆ 10ನೇ ಮನೆ ಕುತ್ಕೊಂಡಾಗ 5ನೇ ಮನೆಯಿಂದ 6ನೇ ಮನೆ ವೃತ್ತಿ ಸ್ಥಾನ ಮತ್ತೆ ಅಲ್ಲಾಗುತ್ತೆ. ಸೊ ನಾವು ಪೂರ್ವ ಪುಣ್ಯ ಚೆನ್ನಾಗಿದೆಯಾ ಅಂತ ನೋಡಬೇಕು ಅಂದ್ರೆ ಈ 6ನೇ ಅಧಿಪತಿಯಾಗಿರ್ತಕ್ಕಂಥವನು ಕೇಂದ್ರ ತ್ರಿಕೋಣದಲ್ಲಿ ಇರಬೇಕು ಲಗ್ನದಿಂದ. ಹಾಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, 5ನೇ ಮನೆಯಿಂದ ನಾವು ಕೇಂದ್ರ ತ್ರಿಕೋಣ ನೋಡೋಣ. 5ನೇ ಮನೆಯಲ್ಲೇ 6ನೇ ಅಧಿಪತಿ ಕೂತಿದ್ರೆ ಎಕ್ಸಾಂಪಲ್, ಅಲ್ಲಿ ವಿಶೇಷವಾಗಿ ತ್ರಿಕೋಣದಲ್ಲಿ ಕೂತಿದೆ ಅಂತ. 5ನೇ ಮನೆಯಿಂದ 8ನೇ ಮನೆ ಕೂತಿದ್ರೆ, ಅಂದ್ರೆ 4ನೇ ಮನೆ ಕೂತಿದ್ರೆ ಅಲ್ಲಿ ಪಿತ್ರಾರ್ಜಿತ ಆಸ್ತಿ ಇವರಿಗೆ ಚೆನ್ನಾಗಿರುತ್ತೆ. ಇವರೇನು ಕೆಲಸ ಮಾಡೋದು ಬೇಕಾಗಿರಲ್ಲ. 6ನೇ ಅಧಿಪತಿ 8 ಅಥವಾ 5ರಿಂದ 4ನೇ ಮನೆ ಸೌಖ್ಯವಾಗಿರುತ್ತೆ. ಮನೆಯಿಂದ ಸಿಕ್ಕಾಪಟ್ಟೆ ದುಡ್ಡಿರುತ್ತೆ. ಇವನೇನು ಮಾಡೋದೇ ಬೇಕಾಗಿಲ್ಲ. ಮನೆ ಕಡೆ ಸೂಪರ್ ಆಗಿರುತ್ತೆ ಅಂತ ಈಸಿಯಾಗಿ ಒಂದು ಗ್ರಹನ ನೋಡಿದ್ರೆ, ಒಂದು ಜಾತಕಗಳ ವಿಶ್ಲೇಷಣೆ ನೋಡಿದ್ರೆ ಈಸಿಯಾಗಿ ಹೇಳ್ಬೋದು ಇವನ ಹತ್ರ ಏನಿದೆ ಏನಿಲ್ಲ ಅಂತ. ನೋಡೋ ಕ್ರಮ ತುಂಬಾ ಜನಕ್ಕೆ ಗೊತ್ತಿಲ್ಲ. ಬೇಸಿಕ್ ಲೆವೆಲ್ ಏನೇನಿದೆ ಅಂತ ತಿಳ್ಕೋಬೇಕು ಅಂದ್ರೆ ಈ ಕಾಂಬಿನೇಷನ್ ಇರಬೇಕು. ಹಾಗೆ 5ನೇ ಮನೆಯಿಂದ 5ನೇ ಮನೆ 9ನೇ ಮನೆ ಲಗ್ನದಿಂದ ಇಲ್ಲಿ ಪಂಚಮ ಸ್ಥಾನ ತ್ರಿಕೋಣ, ಅಲ್ಲೂ ಕೂಡ ಈ 6ನೇ ಅಧಿಪತಿ ಆಗಿರ್ತಕ್ಕಂಥವನು, ಹಣ ಕೊಡ್ತಕ್ಕಂಥ ಅಧಿಪತಿಯವನು 9ನೇ ಮನೆಯಲ್ಲಿದ್ರೂ ಕೂಡ ದುಡ್ಡು ಕೊಡುತ್ತಾನೆ. ಕೆಳಗೆ ಬೀಳಿಸಲ್ಲ ಜೀವನದಲ್ಲಿ.
5ನೇ ಮನೆಯಿಂದ 8ನೇ ಮನೆ, ಲಗ್ನದಿಂದ 12ನೇ ಮನೆ. ಅದಕ್ಕೆ ಯಾವುದೇ ಗ್ರಹ 12ರಲ್ಲಿ ಕೂತ್ಕೊಂಡ್ರೆ ವ್ಯಯ ಅಂತ ಹೇಳ್ತೀವಲ್ಲ, ಪೂರ್ವ ಪುಣ್ಯದಲ್ಲೂ ಅದು ವ್ಯಯನೇ. ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗೆ 5ನೇ ಮನೆಯಿಂದ 6ನೇ ಮನೆ, ಲಗ್ನದಿಂದ 10ನೇ ಮನೆ. ಸೊ ಆ ಕಾಂಪ್ಲೆಕ್ಸಿಟಿ ಏನಾಗುತ್ತೆ, ಅಧಿಕಾರ ಶಾಶ್ವತವಲ್ಲ, ಅದಕ್ಕೆ 8ನೇ ಮನೆ ಆಗುತ್ತದೆ. ನಮ್ಮ ಅಧಿಕಾರ ಮತ್ತೆ ನಮ್ಮ ಚಪ್ಪಲಿನ ದೇವಸ್ಥಾನದ ಆಚೆ ಬಿಟ್ಟು ದೇವರ ಹತ್ರ ಹೋಗ್ಬೇಕು. ಹಾಗೆ ಅಧಿಕಾರ ಮತ್ತೆ ಚಪ್ಪಲಿನ ಆಚೆ ಬಿಟ್ಟು ಗುರುಗಳ ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಹಾಗೆ 5ನೇ ಮನೆಯಿಂದ 7ನೇ ಮನೆ, ಲಗ್ನದಿಂದ 11ನೇ ಮನೆ, ಲಾಭದ ಮನೆ. 11ನೇ ಮನೆಯಲ್ಲಿ ಗ್ರಹ ಕುತ್ಕೊಂಡ್ರೆ ಪೂರ್ವ ಪುಣ್ಯ ಜಾಸ್ತಿ ಅಂತ ಅರ್ಥ. ಅಂದ್ರೆ 7ನೇ ಮನೆ ಪೂರ್ವ ಪುಣ್ಯಕ್ಕೆ ಡೈರೆಕ್ಟ್ ಆಗಿರ್ತಕ್ಕಂಥದ್ದು. 7ನೇ ಮನೆ 11ನೇ ಮನೆ. ಹಾಗೆ 5ನೇ ಮನೆಯಿಂದ ಈ 2ನೇ ಅಧಿಪತಿ ಆಗಿರ್ತಕ್ಕಂಥವನು ಲಗ್ನದಲ್ಲಿ ಕುತ್ಕೊಂಡ್ರೆ 9ನೇ ಮನೇಲಿ ಕುತ್ಕೊಂಡಂಗೆ ಭಾಗ್ಯೋದಯ ಆಗಿರ್ತಕ್ಕಂಥದ್ದು. ಅಲ್ಲಿ 1ನೇ ಮನೆ ಲಗ್ನಾಧಿಪತಿ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು. ಒಳ್ಳೆ ಕೆಲಸ, ಸ್ಟ್ರಾಂಗ್ ಕೆಲಸ ಅಂತೂ ಯಾವಾಗಲೂ ಇರ್ತಕ್ಕಂಥದ್ದು. ಅದೇ ಪೂರ್ವ ಪುಣ್ಯದಿಂದ 6ನೇ ಅಧಿಪತಿ ಆಗಿರ್ತಕ್ಕಂಥವನು 2ನೇ ಮನೇಲಿ ಕುತ್ಕೊಂಡ್ರೆ 10ನೇ ಅಧಿಪತಿ ಆಗುತ್ತೆ. ದುಡ್ಡು ಜಾಸ್ತಿ ಬರುತ್ತೆ, ಕೆಲಸದಲ್ಲಿ ಸಿಕ್ಕಾಪಟ್ಟೆ ದುಡ್ಡು. 6ನೇ ಅಧಿಪತಿ 2ರಲ್ಲಿ ಕುತ್ಕೊಂಡ್ರೆ ಪೂರ್ವ ಪುಣ್ಯದಿಂದ ಆ ಸ್ಥಾನದಿಂದ 10ನೇ ಮನೆ ಅಂದ್ರೆ ಕೇಂದ್ರದಲ್ಲಿ ಕುತ್ಕೊಳ್ತಾನೆ. ಇಲ್ಲಿ ಕೇಂದ್ರ, ಅಲ್ಲಿ ದ್ವಿತೀಯ ಸ್ಥಾನ. ಸೊ ಈ ರೀತಿ ನಾವು ಕೇಂದ್ರ ತ್ರಿಕೋನಗಳನ್ನ ನಾವು ಮಾಡ್ತಾ ಹೋದ್ರೆ ಬಹಳ ಒಂದು ಈಸಿಯಾಗಿ ಈ ಮನುಷ್ಯನಿಗೆ ಏನು ಜಾಸ್ತಿ ಇದೆ, ಏನು ಕಮ್ಮಿ ಇದೆ ದುಡ್ಡಿನ ವಿಚಾರದಲ್ಲಿ ಅಂತ ಪೂರ್ವ ಪುಣ್ಯದಿಂದನೇ ಬಂದಿರತಕ್ಕಂಥದ್ದು ನೋಡ್ಬೋದು. ಹಾಗೆ 6ನೇ ಅಧಿಪತಿ ಆಗಿರ್ತಕ್ಕಂಥವನು 5ನೇ ಮನೆಯಿಂದ ಲಾಭದ ಮನೆ ಅಂದ್ರೆ 3ನೇ ಮನೆ ಕುತ್ಕೊಂಡ್ರೆ ಪ್ರಯತ್ನ, ಲಗ್ನದಿಂದ ಪ್ರಯತ್ನ ಪಟ್ಟಾಗ ಅವನಿಗೆ ಫಲ, ಇಲ್ಲ ಅಂದ್ರೆ ಏನು ಫಲ ಇಲ್ಲ. ಎದ್ದೋದ್ರೆ ದುಡ್ಡು ಸಿಗುತ್ತೆ. 5ನೇ ಮನೆ ಪೂರ್ವ ಪುಣ್ಯದಲ್ಲಿ ಆಲ್ರೆಡಿ ಹೇಳುತ್ತೆ, ಲಾಭದಲ್ಲಿ ಕೂತಿಸಿದೀನಿ, ಬಟ್ ನಿನ್ನ ಲಗ್ನದಿಂದ 3ನೇ ಮನೆ. ಸೊ ಪ್ರಯತ್ನದಿಂದ ಅಯ್ಯೋ ನಾವು ಹೋದ್ರೆ ದುಡ್ಡು, ಸುಮ್ಮನಿಲ್ಲ ಅಂದ್ರೆ ದುಡ್ಡಿಲ್ಲ. ಎಷ್ಟೋ ಜನಕ್ಕೆ ಹಂಗೆ ಇರುತ್ತೆ. ಸುಮ್ಮನೆ ಕೂತಲ್ಲಿ ಬರಲ್ಲ ದುಡ್ಡು ಕೆಲವರಿಗೆ. ಪ್ರಯತ್ನ ಪಟ್ಟಾಗ, ದಿನ ಹೋಗಿ ಕೂತ್ಕೊಂಡಾಗ ಬರ್ತಕ್ಕಂಥ ದುಡ್ಡು 3ನೇ ಮನೆ. ಸೊ ಈ ರೀತಿ ಹಲವಾರು ವಿಶ್ಲೇಷಣೆ ಮಾಡ್ತಾ 12ನೇ ಮನೆ ಪೂರ್ವ ಪುಣ್ಯ ಸ್ಥಾನದಿಂದ ಅಷ್ಟಮ ಸ್ಥಾನ ಆಗ್ತಕ್ಕಂಥದ್ದು. ಇಲ್ಲಿ ಪೂರ್ವ ಪುಣ್ಯಕ್ಕೆ ಅಷ್ಟಮ ಸ್ಥಾನ, ಲಗ್ನಕ್ಕೆ 12ನೇ ಸ್ಥಾನ. ಅದಕ್ಕೆ 12th ಹೌಸ್ ಎಲ್ಲಾ ವಿಚಾರದಲ್ಲೂ ಸೊ ಲೀನ ಆಗ್ತಕ್ಕಂಥದ್ದು. ಸೊ ಪೂರ್ವ ಪುಣ್ಯದಿಂದ ಎಲ್ಲಾ ವಿಚಾರ ನೋಡ್ಬೋದು. ಬರೀ ನನ್ನ ಕೆಲಸದ ವಿಚಾರ ಇವತ್ತು ಹೇಳಿದ್ದೀನಿ. ಮಕ್ಕಳ ವಿಚಾರ ನೋಡ್ಬೋದು. ಪೂರ್ವ ಪುಣ್ಯದಿಂದ ಮಕ್ಕಳಾಗ್ತಾರ. ಭಾವತ್ ಭಾವಮಲ್ಲಿ ಪಂಚಮಾಧಿಪತಿಯಿಂದ ಪಂಚಮಾಧಿಪತಿ ನವಮಾಧಿಪತಿಯಲ್ಲಿ ಕೂತಿದ್ದಾನೆ ಅಂತ ನೋಡಿದಾಗ ಅಲ್ಲಿ ನಮಗೆ ನವಮಾಧಿಪತಿ ಸ್ಟ್ರಾಂಗ್ ಇದ್ರೆ ಈ ಜನ್ಮದಲ್ಲಿ ಸಂತಾನ ಪ್ರಾಪ್ತಿ. ಆ 9ನೇ ಅಧಿಪತಿ ಬಹಳ ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಕೂತ್ಕೊಂಡ್ರೆ ಒಂದು ಸಂತಾನ, ಇಲ್ಲ ಅಂದ್ರೆ ಒಂದು ಸಂತಾನ ಪಡೆಯಕ್ಕೆ ಬಹಳ ಕಷ್ಟ ಪಡ್ತೀವಿ ನಾವು ಜೀವನದಲ್ಲಿ. ಸೊ ಈ ಒಂದು ಕಾಂಬಿನೇಷನ್ ಅಲ್ಲಿ ಪರಾಶರ ಬಹಳ ಚೆನ್ನಾಗಿ ಒಂದು ಮ್ಯಾಟ್ರಿಕ್ಸ್ ಹಾಕೊಟ್ಟಿದ್ದಾನೆ. ದಿಸ್ ಇಸ್ ಅ ಕಾನ್ಸೆಪ್ಟ್ ಆಫ್ ಮ್ಯಾಟ್ರಿಕ್ಸ್. ಸೊ ಪೂರ್ವ ಪುಣ್ಯ ಅಂದ್ರೆ ಏನು, 5ನೇ ಮನೆಯಿಂದ ಎಲ್ಲೆಲ್ಲಿದೆ ಗ್ರಹಗಳು, 5ನೇ ಮನೆಯಿಂದ ಲಗ್ನಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿದೆ, ಅವಾಗ ಪೂರ್ವ ಪುಣ್ಯ ಯಾವ್ಯಾವ ಕ್ಷೇತ್ರದಲ್ಲಿ ಬಲ ಇದೆ ಅಂತ ಕಂಡುಹಿಡಿಯಕ್ಕೆ ಅದಕ್ಕೆ 5ನೇ ಮನೆನ ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳಿದ್ದಾರೆ. ನಾವು ಮಾಡಿರ್ತಕ್ಕಂಥ ಈ ಜನ್ಮದ ಪುಣ್ಯ ಮುಂದೆ ಯಾರಾದ್ರೂ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತಂದ್ರೆ ಪುತ್ರ ಪುತ್ರಿ ಇರಬೇಕು. ಅದಕ್ಕೆ 5ನೇ ಮನೆ. ಲೆಗಸೀಸ್ ಹ್ಯಾಸ್ ಟು ಬಿ ಕ್ಯಾರಿಡ್. ಅದಕ್ಕೆ ಲಗ್ನದಿಂದ 5ನೇ ಭಾವ ಪುತ್ರ ಪೌತ್ರಿ ಭಾವ. ಸೊ 5ನೇ ಮನೆ ಪೂರ್ವ ಪುಣ್ಯ ಅಂತಾನೂ ಹೇಳಿದ್ದಾರೆ, ಮಕ್ಕಳು ಅಂತಾನೂ ಹೇಳಿದ್ದಾರೆ. ದೋಸು ಕ್ಯಾರಿ ಅವರ್ ಲೀನಿಯೇಜ್. 5ನೇ ಮನೆ ಮಂತ್ರ ಅಂತಾನೂ ಹೇಳಿದ್ದಾರೆ. ಯಾಕಂದ್ರೆ ಇಲ್ಲಿ ಗುರುಗಳಿಗೆ ಶಿಷ್ಯಂದ್ರು ಮಕ್ಕಳಿದ್ದ ಹಾಗೆ.
ಅದಕ್ಕೆ 5ನೇ ಮನೆಯಲ್ಲಿ ಬೋಧನಾ ಒಂದು ಕ್ರಮ ಬರ್ತಕ್ಕಂಥದ್ದು 5ನೇ ಮನೆ. ಅದಕ್ಕೆ ಮಂತ್ರ ದೀಕ್ಷೆ ಅಂತ ಹೇಳಿ 5ನೇ ಮನೆ ಬರ್ತಕ್ಕಂಥದ್ದು, ಲಗ್ನದಿಂದ 5ನೇ ಮನೆ. ಸೊ ಅದಕ್ಕೆ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿರ್ಬೇಕು ಅಂತ, ಆ ಸ್ಥಾನ ಚೆನ್ನಾಗಿರ್ಬೇಕು ಅಂತಲ್ಲ, ಆ ಸ್ಥಾನದಿಂದ ಗ್ರಹಗಳು ಚೆನ್ನಾಗಿರ್ಬೇಕು ಅಂತ ಹೇಳೋದು. ಅದು ಗುರುಗಳು ಬಹಳ ಹೇಳ್ತಾ 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 ಏನಾಗುತ್ತೆ, ಬೇರೆ ಹತ್ರ ಆಗುತ್ತೆ. ಒಂದು ಕತೆ ಒಬ್ರಿಗೆ ಹೇಳಿದ್ರೆ ಅದನ್ನೇ ನೀವು 10 ಜನಕ್ಕೆ ಹೇಳಿ ಅಂತಂದ್ರೆ 10ನೇವನ್ ಬಂದು ನನಗೆ ಆ ಕತೆ ಹೇಳು ಅಂತಂದ್ರೆ ಎಲ್ಲ ತಿರುಚಿದಿರುತ್ತೆ. ಹಾಗೇನೆ ಆಗಿರ್ತಕ್ಕಂಥದ್ದು ಜ್ಯೋತಿಷ್ಯ. ಮೂಲವಾಗಿ ಗುರುಗಳು ಹೇಳಿರೋದು ಒಂದು, ಈಗ ನಡೀತಾ ಇರ್ತಕ್ಕಂಥ ದೋಷಗಳೆಲ್ಲ ಇಲ್ಲ, ಅಲ್ಲಿ ಹೇಳಿಲ್ಲ, ಅದೆಲ್ಲ ತಿರುಚಿರೋದು. ಅದಕ್ಕೆ ಇವತ್ತು ಜ್ಯೋತಿಷನ ಯಾರು ನಂಬಲ್ಲ. ಏನಾದ್ರು ಹೇಳಿದ್ರೆ ಅದು ಜಸ್ಟ್ ಸೂಡೋ ಸೈನ್ಸ್ ಅಂತ ಹೇಳ್ತಾರೆ, ನಾಟ್ ಎ ಗುಡ್ ವಿಚಾರ ಅಂತ ಹೇಳ್ತಕ್ಕಂಥದ್ದು. ಸೊ ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿದೆಯಾ ಅಂತ ನೋಡೋದಲ್ಲ, ಪೂರ್ವ ಪುಣ್ಯ ಸ್ಥಾನದಿಂದ ಗ್ರಹಗಳು ಸರಿಯಾಗಿದೆಯಾ, ಚೆನ್ನಾಗಿದಾವ ಅಲ್ಲಿ ಅಂತ ಹೇಳಿರೋದು. ಇವ್ರೇನ್ ಮಾಡ್ಬಿಟ್ಟಿದ್ದಾರೆ, ಪೂರ್ವ ಪುಣ್ಯ ಚೆನ್ನಾಗಿದೆ, ಪೂರ್ವ ಪುಣ್ಯ ಚೆನ್ನಾಗಿದೆ, ಪೂರ್ವ ಪುಣ್ಯದಲ್ಲಿ ಯಾರಾದ್ರೂ ಶನಿ ಕೂತ್ಕೊಂಡ್ರೆ, ರಾಹು ಕೂತ್ಕೊಂಡ್ರೆ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ. ದಿಸ್ ದಿ ಫೂಲಿಶ್ನೆಸ್ ವಾಟ್ ಅಸ್ಟ್ರಾಲಜರ್ಸ್ ಮೇಕ್, ದಿ ಸೋ ಕಾಲ್ಡ್. ಪೂರ್ವ ಪುಣ್ಯ ಸ್ಥಾನದಿಂದ ಎಲ್ಲ ಬೇರೆ ಸ್ಥಾನಗಳು ನೋಡಿ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೂತ್ಕೊಂಡ್ರೆ ಗ್ರಹ, ಆಮೇಲೆ ನೋಡೋಣ ಅದು ಯಾವ ಅಧಿಪತಿ ಅಂತ ಹೋಗಿ ನೋಡಬೇಕು. ಪೂರ್ವ ಪುಣ್ಯ ಸ್ಥಾನದಲ್ಲಿ ಯಾರು ಕೂತ್ಕೊಂಡ್ರೆ, ಸೂರ್ಯ ಕೂತ್ಕೊಳ್ತಾನ, ಚಂದ್ರ ಕೂತ್ಕೊಳ್ತಾನ, ಲಗ್ನದಿಂದ ಅವ್ನು ಯಾರ ಅಧಿಪತಿ, ದೆನ್ ವಿ ಕ್ಯಾನ್ ಸೇ ದಟ್ ದಿ 5th ಇಟ್ ಸೆಲ್ಫ್ ಇಸ್ ಡ್ಯಾಮೇಜ್, ದಿ ಲಗ್ನ. ಒಂದ್ಸತಿ ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿಲ್ಲ ಅಂತಂದ್ರೆ, ಬೇರೆಗಳು ಚೆನ್ನಾಗಿಲ್ಲ ಅಂತಂದ್ರೆ ಏನು, ನಾಟ್ ಟು ವರಿ. ಜಾತಕದಲ್ಲಿ ಸ್ಥಾನ ಅಂದ್ರೆ ತನುಸ್ಥಾನ ಅಂತ ಹೇಳ್ತಾರಲ್ಲ, ಅದು 1ನೇ ಮನೆ. ಆತ್ಮಸ್ಥಾನ ಅಂತಂದ್ರೆ 5ನೇ ಮನೆ. ಆತ್ಮಸ್ಥಾನ 5 ಏನಕ್ಕೆ ಅಂತಂದ್ರೆ, ವಿ ವಿಲ್ ಕ್ರಿಯೇಟ್ ಒನ್ ಮೋರ್ ಆತ್ಮ ಫ್ರಮ್ ಥ್ರೂ ಅಸ್. ಅದಕ್ಕೆ 5ನೇ ಮನೆ ಪೂರ್ವ ಪುಣ್ಯ, ಮತ್ತೆ ಆತ್ಮಸ್ಥಾನ, ಮಂತ್ರಸ್ಥಾನ, ಮಂತ್ರವನ್ನು ಹೇಳ್ಕೊಡ್ತಕ್ಕಂಥದ್ದು. ಸೊ 5ನೇ ಮನೆ ಚೆನ್ನಾಗಿತ್ತು ಅಂತಂದ್ರೆ ಒಳ್ಳೆ ಒಂದು ಗುರು ಸಿಗ್ತಾರೆ. ಒಳ್ಳೆ ಗುರು ಸಿಗೋದು ಬಹಳ ಕಷ್ಟ. ಎಲ್ಲ ಊರಲ್ಲೆಲ್ಲ ಗುರುಗಳಿದ್ದಾರೆ, ಒಳ್ಳೆ ಗುರು ಸಿಗೋದು 5ನೇ ಮನೆ ಚೆನ್ನಾಗಿರ್ಬೇಕು. ಅದಕ್ಕೆ ಗುರುವಿನ ವೀಕ್ಷಣೆ ಇದೆಯಾ ಅಂತ ನೋಡ್ತಾರೆ. ಇದೆಲ್ಲ ನಾವು ಸ್ಪ್ರೆಡ್ ಅಂದ್ರೆ ಜ್ಯೋತಿಷ್ಯದಲ್ಲಿ ತುಂಬಾ ಕಲಿಬೇಕು ಅಂತಾರಲ್ಲ, ಈ ರೀತಿ ಹೋಗ್ಬೇಕು. ಒಬ್ಬ ಮನುಷ್ಯನಿಗೆ ಯಾವ ತರ ಸಿಗ್ತಾರೆ, ಹೆಂಡತಿ ಯಾವ ತರ, ಗಂಡ ಯಾವ ತರ, ಮಕ್ಕಳು ಯಾವ ತರ, ಇವೆಲ್ಲ ನೋಡಬೇಕು ಅಂದ್ರೆ ಅಲ್ಲಿ ನಾವು 5ನೇ ಮನೆ ಫಸ್ಟ್ ನೋಡ್ತೀವಿ. ಅದಾದ ನಂತರ ಲಗ್ನ ನೋಡ್ತೀವಿ, ಅದಾದ ನಂತರ ನವಮ ಭಾವ ನೋಡ್ತೀವಿ, ಅದಾದ್ಮೇಲೆ ಚತುರ್ಥ ಭಾವ ನೋಡ್ತೀವಿ, ತಾಯಿದು 7ನೇ ಭಾವ ನೋಡ್ತೀವಿ, ಕಳತ್ರ ಸ್ಥಾನ, ಆಮೇಲೆ 10ನೇ ಮನೆ ನೋಡ್ತೀವಿ, ವೃತ್ತಿ ಸ್ಥಾನ. ಇದು ಓವರ್ ಆಲ್ ಅವನಿಗೆ ಏನೇನ್ ಫೆಸಿಲಿಟಿ ಕೊಟ್ಟಿದೆ, ಬೇಸ್ಡ್ ಆನ್ ದಿ ಕರ್ಮಾಸ್, ಏನೇನ್ ಫೆಸಿಲಿಟಿ ಕೊಟ್ಟಿದೆ ಅಂತ ನೋಡೋದಷ್ಟೇ. ಅದೆಲ್ಲ ಯಾವಾಗ ಆಪರೇಟ್ ಆಗುತ್ತೋ ಇಲ್ವೋ, ದಶಾಗ್ ಬನ್ನಿ. ದಶ ಆಪರೇಟ್ಸ್. ದಶದಲ್ಲಿರ್ತಕ್ಕಂಥ ಒಂದು ಸೀಕ್ರೆಟ್ ನಕ್ಷತ್ರ, ನಕ್ಷತ್ರದೊಳಗಡೆ ಇರ್ತಕ್ಕಂಥ ಇನ್ನೊಂದು ಸೀಕ್ರೆಟ್ ಸಬ್ಲಾರ್ಡ್, ಇಲ್ಲಿ ಸೀಕ್ರೆಟ್ ಇರೋದು. ಪರಾಶರ ನಕ್ಷತ್ರದ ವಿಚಾರ ಬಹಳ ಚೆನ್ನಾಗಿ ಸೊಗಸಾಗಿ ಹೇಳಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ನಾನು ಹೇಳಿದ್ನಲ್ಲ, ಒಂದು ಕತೆ ಹೇಳಿದಾಗ ಆ ಕತೆ ಪೂರ್ತಿಯಾಗಿ 10ನೇ ಮನುಷ್ಯನಿಗೆ ಹೋಗ್ಬೇಕು ಅಂದ್ರೆ ಅದು ವಾಪಸ್ ಬಂದು ಗುರುಗಳಿಗೆ ಹೇಳಿ ಆ ಕತೆ ನಾನು ಹೇಳಿದ್ದು ಇವ್ರಿಗೆ ಅಂತಂದ್ರೆ ಅರ್ಧ ಕಟ್ ಆಗಿರುತ್ತೆ ಅಥವಾ ಅರ್ಧ ಆಡ್ ಆಗಿರುತ್ತೆ, ಎಡಿಟ್ ಆಗಿಬಿಟ್ಟಿರುತ್ತೆ. ದಿ ಸ್ಟೋರಿ ವಿಲ್ ಬಿ ಕಂಪ್ಲೀಟ್ಲಿ ಎಡಿಟೆಡ್. ಇವತ್ತು ಅಸ್ಟ್ರಾಲಜಿ ಮಾರ್ಕೆಟ್ ಇರತಕ್ಕಂಥದ್ದು ಎಡಿಟೆಡ್ ಫಾರ್ಮ್ಯಾಟ್, ನಾಟ್ ದಿ ಒರಿಜಿನಲ್ ಫಾರ್ಮ್ಯಾಟ್. ಏನಂತೀರಾ? ಎಲ್ಲೇ ಹೋಗಿ ಕೇಳು, ನಿಮ್ ಜಾತಕ ಕೊಟ್ಟಿದ ತಕ್ಷಣ ದೋಷ ಇದೆ ಅಂದ್ರೆ ಎಡಿಟೆಡ್ ಫಾರ್ಮ್ಯಾಟ್ ಅಲ್ಲಿ ಹೇಳ್ತಾ ಇದ್ರು, ರಿಯಲ್ ಫಾರ್ಮ್ಯಾಟ್ ಅಲ್ಲಿ ಹೇಳ್ತಾ ಇರಲ್ಲ. ಎಲ್ಲಾ ವಿಚಾರ ನೋಡಿ. ದಶಾಭುಕ್ತಿಗೆ ಹೋಗದೆ ಇರೋರು ಇಲ್ಲಿ ಹಂಗಿದೆ ಹಿಂಗಿದೆ ಅಂತ ಹೇಳ್ತಕ್ಕಂಥವ್ರೆ ಅಸ್ಟ್ರಾಲಜರ್ ಅಲ್ಲ. ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ, ನೀವು ಯಾರ ಹತ್ರ ಅಸ್ಟ್ರಾಲಜರ್ ಹೋದ್ರೆ ಅವನು ಏನಾದ್ರೂ ದಶಾಭುಕ್ತಿ ನೋಡಿಲ್ಲ ಅಂತಂದ್ರೆ ಹಿ ಈಸ್ ನೆವರ್ ಎ ಅಸ್ಟ್ರಾಲಜರ್. ಮಾರುವೇಷದಲ್ಲಿರ್ತಕ್ಕಂಥವ್ರು, ಮಾರುವೇಷದಲ್ಲಿರ್ತಕ್ಕಂಥ ಜ್ಯೋತಿಷರು. ಅದಕ್ಕೆ ಜ್ಯೋತಿಷರನ್ನು ಬೈತಾ ಇರ್ತಾರೆ ಎಲ್ಲರೂ, ಏನ್ ಆ ದೋಷ ಈ ದೋಷ, ಆತರ ಬರಲ್ಲ ಹಂಗೆ. ದಟ್ ದಿ ಕಾನ್ಸೆಪ್ಟ್ ಇಸ್ ನಾಟ್ ದೇರ್. ಎಡಿಟೆಡ್ ಅಸ್ಟ್ರಾಲಜಿ ನಾವು ಇರೋದು ಇವಾಗ, ಯುಗ ಎಡಿಟೆಡ್, ಒರಿಜಿನಲ್ ಅಲ್ಲ. ಒಂಥರ ಪೈರೇಟೆಡ್ ಅಸ್ಟ್ರಾಲಜಿ ನಾವು ಮಾಡ್ತಾ ಇರೋದು ಇವಾಗ, ಪೈರೇಟೆಡ್ ಅಂತ ಕರಿತೀವಿ. ಅದು ಯಾವುದೋ ಒಂದು ಒರಿಜಿನಲ್ ಅದನ್ನ ಕಾಪಿ ಮಾಡಿ ತಿರುಚಿ ಹೆಸರು ಚೇಂಜ್ ಮಾಡಿ, ಕಾಪಿರೈಟ್ಸ್ ಅವ್ರ ಹತ್ರ ಇದೆ, ಆ ಕಾಪಿರೈಟ್ಸ್ ಹಂಗೆ ತಗೊಂಡು ನಾವು ಹಂಗೆ ಹೇಳಬೇಕು. ಅದನ್ನ ತಿರುಚಿದ್ರೆ ಅಸ್ಟ್ರಾಲಜಿ ಹೇಳೋರ್ಗೂ ತಪ್ಪು, ಕೇಳೋರ್ಗೂ ತಪ್ಪು. ಅದಕ್ಕೆ ನಾವು ಸಕ್ಸಸ್ 528 ಅಂತ ಮಾಡಿದ್ವಿ.
ಇನ್ನು ಸ್ವಲ್ಪ ದಿವಸದಲ್ಲಿ ಪ್ಲೇಸ್ಟೋರಲ್ಲಿ ಲಾಂಚ್ ಆಗ್ತಾ ಇದೆ. ಲೈಫ್ ಕಾಲಿಂಗ್ ಅಂತ ಆ್ಯಪ್ ಲಾಂಚ್ ಆಗ್ತಾ ಇದೆ. ವರ್ಲ್ಡ್ ವೈಡು ಸರಿಯಾಗಿರ್ತಕ್ಕಂಥ ಅಸ್ಟ್ರಾಲಜಿನ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರಿಗೆ ತಿಳಿ ಹೇಳೋಣ ಅಂತ ಹೇಳಿ ಇದನ್ನು ಲಾಂಚ್ ಮಾಡ್ತಾ ಇದೀವಿ. ಪ್ಲೇಸ್ಟೋರ್ ಆಲ್ರೆಡಿ ಲಾಂಚ್ ಆಗಿದೆ. ಸೊ ರಿವ್ಯೂವಲ್ಲಿದೆ. ಇನ್ನು ಸ್ವಲ್ಪ ದಿವಸದಲ್ಲಿ ಅಪ್ಡೇಟ್ ಆಗುತ್ತೆ. ಗೋಲ್ಡ್ ಟ್ರೀ ಆಸ್ಟ್ರೋ ಲೈಫ್ ಕಾಲಿಂಗ್ ಅಂತ ಮಾಡಿದ್ದೀವಿ. ಅಲ್ಲಿ ಲೈಫ್ ಕಾಲಿಂಗ್ ಪ್ಲೇಸ್ಟೋರಲ್ಲಿ ಇನ್ನೂ ಲಾಂಚ್ ಆಗಿಲ್ಲ. ಪ್ಲೇಸ್ಟೋರ್ಗೆ ಹೋಗಿ ಹುಡುಕ್ಬೇಡಿ, ಅಪ್ಡೇಟ್ ಆಗಿದ ತಕ್ಷಣ ಹೇಳ್ತೀನಿ ನಾನು. ಸೊ ಡಿಫ್ರೆಂಟ್ 30 years ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಾ ಇರೋದು. ಅಸ್ಟ್ರಾಲಜರ್ ಅಂತಂದ್ರೆ ಅದೆಲ್ಲ ತಿರ್ಚಿ ದೋಷ ಗೀಷ ಹೇಳ್ತಾರೆ. ದೋಷ ಎಲ್ಲೂ ಯಾವ ಗ್ರಂಥದಲ್ಲೂ ಬರ್ದಿಲ್ಲ. ಇನ್ನೊಂದು ಏನಾಗ್ಬಿಟ್ಟಿದೆ, ಈಗ ಉಟ್ಕೊಂಡ್ಬಿಟ್ಟಿದೆ ಅಂತಂದ್ರೆ, ಈಗಿನ ಒಂದು 10-15 ವರ್ಷದಲ್ಲಿ ಇರ್ತಕ್ಕಂಥ ಕೆಲವರು ಜ್ಯೋತಿಷ್ಯ ಕಲ್ತವ್ರು ಅವರೇ ಪುಸ್ತಕ ಬರಿತೀನಿ ಅಂತ ಬಂದಿದಾರಲ್ಲ, ಅವ್ರೀಗ ದೋಷ ಆಡ್ ಮಾಡ್ತಾ ಇದ್ದಾರೆ. ಮೂಲ ಗ್ರಂಥದಲ್ಲಿ ಇಲ್ಲ, ಇವರು ದೋಷಗಳು ಆಡ್ ಮಾಡಕ್ ಶುರು ಮಾಡಿದ್ದಾರೆ. ಕುಜದೋಷ, ಸರ್ಪದೋಷ ಯಾವ್ದ್ರಲ್ಲಿದೆ, ಮೂಲ ಗ್ರಂಥದಲ್ಲಿ ಇಲ್ಲ, ಇವರೇ ಮಾಡ್ತಾರೆ. ಮೋಸ್ಟ್ಲಿ ಕಲಿಯುಗದಲ್ಲಿ ಇದು ಕಂಟಿನ್ಯೂ ಆಗುತ್ತೆ, ಅದು ಬಿಟ್ಟೋಗುತ್ತೆ, ಇದು ಕಂಟಿನ್ಯೂ ಆಗುತ್ತೆ. ಡೂಪ್ಲಿಕೇಟ್ ವಿಲ್ ಗೆಟ್ ಫಾಲೋಡ್. ಪುಸ್ತಕ ಬರೀತಕ್ಕಂಥವ್ರು ಅರ್ಥ ಮಾಡ್ಕೋಬೇಕು. ಪರಾಶರ, ಭಟ್ಟಾಚಾರ್ಯ, ಕಾಳಿದಾಸ, ಪೌಲಶ ಇವರೆಲ್ಲ ದೋಷದ ಬಗ್ಗೆ ಅವರ ಗ್ರಂಥಗಳಲ್ಲಿ ವಿಮರ್ಶೆ ಮಾಡಿದಾರ ಅಂತ ನೋಡಬೇಕು, ಆಮೇಲೆ ಬರಿಬೇಕು. ಇವ್ರು ಹಂಗಲ್ಲ, ಮಾರ್ಕೆಟ್ ಟ್ರೆಂಡ್ ಪ್ರಕಾರ ಬರೆದಿಡೋದು. ಸೊ ನೆಕ್ಸ್ಟ್ ಮಾರ್ಕೆಟ್ ಹಂಗೆ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಇವತ್ತೆಲ್ಲ ಓಡೋಗ್ತಾರೆ, ನನಗೆ ಸಾಡೆ ಸಾತಿ ಇದೆ ಅಂತ. ಸಾಡೆ ಸಾತಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ಫಸ್ಟ್ ಆಫ್ ಆಲ್. ಆದ್ರೂ ದಶಾಭುಕ್ತಿಗಳ ಸಮಸ್ಯೆ ಇರ್ತದೆ. ಈ ಗ್ರಹನ ಶಾಂತಿ ಮಾಡ್ತಾ ಇರ್ತಾರೆ. ಅಲ್ಲಿ ಯಾವುದೋ ಮಂಗಳ ಗ್ರಹ ಸಮಸ್ಯೆ ಇರುತ್ತೆ. ಅದೇನೇ ಹೇಳ್ತಾರಲ್ಲ, ತಲೆನೋವಿಗೆ ಮಂಡಿಗೆ ಮುಲಾಮ್ ಹಚ್ಚಿದ್ರಂತೆ. ತಲೆನೋವ್ತಾ ಇದೆ, ಮಂಡಿಗೆ ಮುಲಾಮ್ ಹಚ್ಚಿದ್ರಂತೆ. ಆ ರೀತಿ ಇವತ್ತು ಜ್ಯೋತಿಷ್ಯ ನಡೀತಾ ಇರ್ತಕ್ಕಂಥ ಸಂದರ್ಭ ಬಂದ್ಬಿಟ್ಟಿದೆ. ತಿರುಚಿದ್ದಾರೆ. ಇದು ಎಲ್ಲಾ ಪುರೋಹಿತರು ಅಷ್ಟೇ, ಅರ್ಧಂಬರ್ಧ ಕಲ್ತಿರ್ತಕ್ಕಂಥ ಜ್ಯೋತಿಷರು ಅಷ್ಟೇ, ಪರಾಶರನೇ ಮೇನ್ ಇಂಪಾರ್ಟೆಂಟ್ ತಗೊಂಡಿರೋರ್ಗೂ ಅಷ್ಟೇನೆ. ಯಾಕಂದ್ರೆ ಪರಾಶರನೇ ಮೇನ್ ಇಂಪಾರ್ಟೆಂಟ್ ತಗೊಂಡವರು ದಶಾಭುಕ್ತಿನ ಬಿಟ್ಬಿಡ್ತಾರೆ. ಅನಾಲಿಸಿಸ್ ಆಫ್ ಪ್ಯಾರಾಲಿಸಿಸ್ ಪರಾಶರ ಮಾಡಿದವರು. ಚಂದ್ರ ಅಲ್ಲಿದ್ರೆ ಇಲ್ಲಿದ್ರೆ, ಮಂಗಳ ಅಲ್ಲಿದ್ರೆ ಇಲ್ಲಿದ್ರೆ ಆಯ್ತು. ಅದು ಓವರ್ ಆಲ್ ಲೈಫ್ ತೋರಿಸುತ್ತೆ. ವಾಟ್ ಇಸ್ ದ ಕರೆಂಟ್ ಟ್ರೆಂಡ್ ನೌ, ವಾಟ್ ಈಸ್ ನೌ, ಅದನ್ನು ಹೇಳೋ ಶಕ್ತಿ ಇರಬೇಕು ಅಂದ್ರೆ ವಿ ಹ್ಯಾವ್ ಟು ಗೋ ಟು ದಶಾ. ವಿಂಶೋತ್ತರಿ ದಶಾ ಅಂತ ಕರೀತಾರೆ ಅದಕ್ಕೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ನೋನ್ ಆಸ್ ವಿಂಶೋತ್ತರಿ. ವಿಂಶೋತ್ತರಿ ಅಂದ್ರೆ 120 years. ವಿಂಶೋತ್ತರಿ ಅಂದ್ರೆ ಸಂಸ್ಕೃತದಲ್ಲಿ 120 ವರ್ಷ. 120 ವರ್ಷ ಮನುಷ್ಯನಿಗೆ ಏನೇನ್ ನಡೆಯುತ್ತೆ ಘಟನೆಗಳು ಅಂತ ಹೇಳಿ ಆ ದಶಾಭುಕ್ತಿ, ಅಂತರ್ಭುಕ್ತಿ, ಪ್ರತ್ಯಂತರ ಭುಕ್ತಿ, ಸೂಕ್ಷ್ಮ ಭುಕ್ತಿಗಳು ಆರ್ಡರ್ ಕೊಡ್ತಕ್ಕಂಥದ್ದು. ಎಲ್ಲಿವರೆಗೂ ನಾವು ವಿಂಶೋತ್ತರಿ ದಶಾ ನೋಡಲ್ವೋ, ಇವತ್ತು ಇಲ್ಲಿವರೆಗೂ ದಶಾ ನೋಡಿ ಅಂತಂದೆ ಅಪ್ಗ್ರೇಡ್ ಮಾಡ್ತಾ ಇದೀನಿ ನಿಮ್ಮನ್ನೆಲ್ಲ. ಲೆಟ್ ಅಸ್ ನೌ ಟಾಕ್ ಅಬೌಟ್ ವಿಂಶೋತ್ತರಿ ದಶಾ. ಅಷ್ಟೋತ್ತರಿ ದಶಾ ಇದೆ, ಮಂಡೂಕ ದಶಾ ಇದೆ, ಜೈಮಿನಿ ದಶಾ ಇದೆ, ಚರದಶಾ ಇದೆ, ಯೋಗಿನಿ ದಶಾ ಇದೆ. ಇವೆಲ್ಲ ದಶಗಳು ಬೇರೆ ಬೇರೆ ಋಷಿಗಳು ಒಂದು ಬೇರೆ ಬೇರೆ ವಿಚಾರಕ್ಕೆ ಕೊಟ್ಟಿರ್ತಕ್ಕಂಥ ದಶ. ಆಧ್ಯಾತ್ಮಿಕ ಚಿಂತನೆ ನೋಡಬೇಕು ಅಂದ್ರೆ ಯೋಗಿನಿ ದಶ ನೋಡಬೇಕು. ಎಷ್ಟೋ ಜನ ಪುರೋಹಿತರಿಗೆ ಹೋಗಿ ಕೇಳಿದ್ರೆ ಎಷ್ಟು ದಶ ಇದೆಯಪ್ಪ ಅಂದ್ರೆ ಅವ್ರಿಗೆ ಗೊತ್ತೇ ಇರಲ್ಲ. ದಶ ಗೊತ್ತು, ದಶದ ನಿಜವಾದ ಹೆಸರೇನು ಅಂತಂದ್ರೆ ವಿಂಶೋತ್ತರಿ ದಶ ಅಂತಾನೂ ಎಷ್ಟೋ ಜನ ಗೊತ್ತಿರಲ್ಲ. ವಿಂಶೋತ್ತರಿ ದಶ, ಇದಕ್ಕೆ ದಶ ಅಂತ ನಾವು ಕರಿತೀವಲ್ಲ, ಇಟ್ ಈಸ್ ನೋನ್ ಆಸ್ ವಿಂಶೋತ್ತರಿ ದಶ. ನೀವು ಹುಟ್ಟೋ ದಿವಸದಿಂದ ಹಿಡಿದು ಪೂರ್ತಿ ದಶ ಕ್ಯಾಲ್ಕುಲೇಷನ್ ಮಾಡಿ ಲಾಸ್ಟ್ ಎಂಡಿಂಗ್ ಡೇಟ್ ಇರ್ತದೆ, ಅದು 120 ವರ್ಷ ಇರ್ತದೆ. ಲೈನಿಗೆ ದಶ ಇರ್ತದಲ್ಲ, ಅಲ್ಲಿಂದ ಲಾಸ್ಟ್ ವರ್ಗು ನೀವು ಕ್ಯಾಲ್ಕುಲೇಟ್, ಕರೆಕ್ಟ್ ಡೇಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 120 years ಇರುತ್ತೆ. ದಶ ಇರುತ್ತೆ. ಕರ್ಮ ಪ್ರಕಾರ ನಾವು ಯಾವಾಗ ಹೋಗ್ತೀವೋ ಅದು ಬೇರೆ ಲೆವೆಲ್. ಬಟ್ ಆದ್ರೆ ಈ ವ್ಯಕ್ತಿಗೆ ಪ್ಯಾಕೇಜ್ 120 years. 120 years ಅವನ ಕರ್ಮದಲ್ಲಿ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ಪ್ಯಾಕೇಜ್ ಇಸ್ 120. ಸೊ ಪ್ರತಿಯೊಬ್ಬ ಮನುಷ್ಯನ ಪ್ಯಾಕೇಜು 120 years ಇರ್ತಕ್ಕಂಥದ್ದು. ಆಗಸ್ಟ್ 16ನೇ ತಾರೀಕು 92ನೇ ಬ್ಯಾಚ್ ಇರ್ತಕ್ಕಂಥದ್ದು. ಜಾಯ್ನ್ ಆಗಿ. ಕರೆ ತಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಮಗಳ ಬಗ್ಗೆ, ಮಗಳ ಮದ್ವೆ ಮತ್ತೆ ಮದ್ವೆ ದಿನ ಹೇಗಿರುತ್ತೆ ಅಂತ ಕೇಳ್ಬೇಕು ಗುರುಜಿ. ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. January 14th, 2000. ಸಮಯ ರಾತ್ರಿ 9:05ರಿಂದ 9:10 ಒಳಗಡೆ ಗುರುಜಿ. ಹುಟ್ಟಿದ ಊರು ಮಂಡ್ಯ.
ಮೇಷರಾಶಿನ? ಹಾ ಹೌದು ಗುರುಜಿ. ಅಶ್ವಿನಿ ನಕ್ಷತ್ರನ? ಹಾ ಹೌದು. ಓಕೆ, ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ. ಇಲ್ಲಿ ಇವ್ರಿಗೆ ಸಪ್ತಮದಲ್ಲಿ ಮಂಗಳ ಇರೋದ್ರಿಂದ ಮದುವೆಗೆ ಈ ಜಾತಕನ ರಿಜೆಕ್ಟ್ ಮಾಡ್ತಾರೆ. ಓಹೋ. ಮಾರ್ಕೆಟ್ ಅಲ್ಲಿ ಡೂಪ್ಲಿಕೇಟ್ ಜ್ಯೋತಿಷರು ಈ ಒಂದು ಜಾತಕನ ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಸಪ್ತಮದಲ್ಲಿ ಕುಜ ಇದೆಯಲ್ಲ, ಕುಜ ದೋಷ. ಅರ್ಥ ಆಯ್ತಾ? ಹಾ. ಸೊ 10 ಡಿಗ್ರಿ ಲಗ್ನದಲ್ಲಿ ಬಂದಿದೆ, ಇನ್ನೊಂದು 20 ಡಿಗ್ರಿ ದಾಟಬೇಕು ಅಂತಂದ್ರೆ ಒಂದು 11:30 ಒಂದು 10:30 ಹುಟ್ಟಿರೋದು ಹಾಕೊಳ್ಳಿ. ಹಾ ಸರಿ ಗುರು. 10:30 ಹಾ. ನಾನು ಹೇಳಿದ್ ಮಾಡಿ. ಜನ ಸರಿ ಇಲ್ಲ ಮಾರ್ಕೆಟ್ ಅಲ್ಲಿ, ಒಳ್ಳೊಳ್ಳೆ ಜಾತಕಗಳನ್ನೆಲ್ಲ ಹಾಳು ಮಾಡ್ತಾರೆ. ಅವರು ದಶಾನೇ ನೋಡಲ್ಲ, ದಶಾ ನೋಡ್ಬಿಟ್ಟು ನಿರ್ಣಯ ಮಾಡಲಿ. ದಶದಲ್ಲಿ ಫಸ್ಟ್ ಕ್ಲಾಸ್ ಆಗಿದೆ ಮದುವೆ ಜೀವನ, ನಥಿಂಗ್ ಟು ವರಿ. 6 ಇಲ್ಲ, 7 ಎಂಡಿಂಗ್ ಅಲ್ಲಿದೆ, 9 ಎಂಡಿಂಗ್ ಅಲ್ಲಿದೆ, 2-11 ಕಾಂಬಿನೇಷನ್. 5 ಸ್ವಲ್ಪ ಈಗೋ ತರುತ್ತೆ, ಅದೇನು ಅಷ್ಟೊಂದೇನು ಸಮಸ್ಯೆ ಇಲ್ದಿರ್ತಕ್ಕಂಥದ್ದು. ದಶಾ ತುಂಬಾ ಚೆನ್ನಾಗಿದೆ. 6 ಇರಬಾರ್ದು, ದಶಾ ನೋಡ್ಬೇಕು ಫಸ್ಟ್, ಆಮೇಲೆ ಭುಕ್ತಿ ಅಂತರ್ಭುಕ್ತಿ ಆಡ್ ಆನ್ ಆಗುತ್ತೆ. ದಶಾದಲ್ಲಿ 2, 7, 9, 11 ಪೂರ್ತಿ ಕಾಂಬಿನೇಷನ್ ಇರೋದ್ರಿಂದ ಮದುವೆ ಜೀವನ ಚೆನ್ನಾಗಿರುತ್ತೆ. ಆದ್ರೆ ಈ ಕಲಿಯುಗದ ಕರ್ಮ ಏನಿರುತ್ತೆ ಅಂತ, ಕಲಿಯುಗದ ಕರ್ಮ ಏನಾಗುತ್ತೆ, ಈ ಕಳ್ಳ ಜ್ಯೋತಿಷರು ಸೇರಿ ಕುಜದೋಷ ಅಂತ ಹೇಳ್ಬಿಡ್ತಾರೆ. ಆ ಕುಜದೋಷದಿಂದ ಏನೂ ಆಗಲ್ಲ. ದಶಾಭುಕ್ತಿ ಮೇಲೆ ನಿಂತಿರೋದು, ಎಲ್ಲಾನು ದಶಾಭುಕ್ತಿ ಮೇಲೆ ನಿಂತಿರೋದು. ಕುಜ ಎಲ್ಲಾರು ಇರ್ಲಿ, ಅವನದೇನು ಕೆಲಸ? ದಶಾದ್ ಮತ್ತೆ ನಾನು ಜ್ಯೋತಿಷರು ಕೇಳೋದು, ಪುರೋಹಿತರಿಗೆ ಕೇಳೋದು, ನೀವು ದಶಾ ಬಿಟ್ಬಿಟ್ಟು ಕುಜದೋಷಕ್ಕೆ ಹೋದ್ರೆ ಕುಜ ಹೆಂಗ್ ಎಫೆಕ್ಟ್ ಮಾಡ್ತಾನೆ? ಪ್ಲೀಸ್ ಎಕ್ಸ್ಪ್ಲೈನ್ ಇಟ್. ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡಿ ಎಕ್ಸ್ಪ್ಲೈನ್ ಮಾಡಿ. ಪ್ಲೀಸ್ ಕಾಲ್ ಟು ದಿಸ್ ಪ್ರೋಗ್ರಾಮ್ ಅಂಡ್ ಎಕ್ಸ್ಪ್ಲೈನ್. ನಾನು ಕಲಿತೀನಿ, ಗೊತ್ತಿಲ್ಲ ಅಂದ್ರೆ. ನಾನು ಒಬ್ಬರನ್ನ ಕೇಳಿ ತುಂಬಾ ಜನ ಕೇಳಿದ್ದೀನಿ. ಕುಜದೋಷ ವೆನ್ ಅಂಡ್ ಹೌ ಇಟ್ ವಿಲ್ ಎಫೆಕ್ಟ್, ವೆನ್ ಅಂಡ್ ಹೌ ಇಟ್ ವಿಲ್ ಎಫೆಕ್ಟ್. ದಯವಿಟ್ಟು ಕಾಲ್ ಮಾಡಿ ಕೇಳಿ, ನಮ್ಗೆ ಹೇಳ್ಕೊಡಿ. ಇಲ್ಲಿ 10 ಜನ ಮಾಡ್ತೀರಾ, 20 ಜನ ಮಾಡ್ತೀರಾ, ಕುಜದೋಷ ಎಲ್ಲ ಗೊತ್ತಿದೆ. ಲಗ್ನದಿಂದ ಎಲ್ಲಿರಬೇಕು, ಚಂದ್ರನಿಂದ ಶುಕ್ರನಿಂದ ಎಲ್ಲಿದ್ರೆ ಏನಾಗುತ್ತೆ ಅಂತ ಗೊತ್ತಿದೆ. ಕುಜದೋಷ ಅಂದಿದ ತಕ್ಷಣ ಅಲ್ಲಿ ಅವರು ಇವ್ರು ಸತ್ತೋಗ್ತಾರೆ, ಗಂಡ ಸತ್ತೋಗ್ತಾರೆ, ಅವ್ರು ಸತ್ತೋಗ್ತಾರೆ, ಮಾವ ಸತ್ತೋಗ್ತಾರೆ. ವೇಸ್ಟ್ಫುಲ್ ಕಾಂಬಿನೇಷನ್ಸ್ ಎಲ್ಲೂ ಯಾವ ಗ್ರಂಥದಲ್ಲೂ ಬರ್ದಿಲ್ಲ. ನಾ ಹೇಳಿದ್ನಲ್ಲ ತಿರುಚಿರೋದು ಅಂತ. ಒಂದು ಕತೆ ಹೇಳಿದ್ರೆ 10ನೇವನಿಗೆ ಕತೆ ಮುಟ್ಟೋ ಅಷ್ಟಕ್ಕೆ ಅದು ಫುಲ್ಲು ಎಡಿಟ್ ಆಗ್ಬಿಟ್ಟಿರುತ್ತೆ ಫಾರ್ಮೆಟ್. ಎಲ್ಲ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಎಡಿಟೆಡ್ ಫಾರ್ಮೆಟ್ ಹೇಳ್ತಾ ಇರೋದು, ರಿಯಲ್ ಫಾರ್ಮೆಟ್ ಹೇಳ್ತಾ ಇಲ್ಲ. ಚೆನ್ನಾಗಿರ್ತಕ್ಕಂಥದ್ದನ್ನ ಚೆನ್ನಾಗಿಲ್ಲ, 7ನೇ ಮನೇಲಿ ಕುಜ ಇದೆ ಅಂತ ಹೇಳಿ ಮಾಡ್ತಕ್ಕಂಥದ್ದು. ಏನು ಮಾಡೋಕ್ಕಾಗಲ್ಲ. ಮಾರ್ಕೆಟ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ, ನಾವು ಚೇಂಜ್ ಆಗೋದು ಒಳ್ಳೇದು. ಅದಕ್ಕೆ ಇವ್ರಿಗೆ ಯಾವುದೋ ಒಂದು ಒಳ್ಳೊಳ್ಳೆ ಗಂಡುಗಳು ಬರ್ತಕ್ಕಂಥದ್ದು ಅಥವಾ ಒಳ್ಳೆ ಕಾಂಬಿನೇಷನ್ ಬರ್ತಕ್ಕಂಥದ್ದನ್ನ ಈ ರೀತಿ ಕುಜದೋಷ ಇದೆ ಅಂತ ಬಿಟ್ಟು ಹೋಗಿರ್ತಕ್ಕಂಥದ್ದೇ ಜಾಸ್ತಿ ಇದೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತಾರೆ ಕಾಂಬಿನೇಷನ್ ಪ್ರಕಾರ. ಈ ಕುಜನಿಂದ ಏನ್ ಮಾಡಿದ್ದಾರೆ, ಎಷ್ಟೋ ಸಂಸಾರಗಳಲ್ಲಿ ಹಾಳು ಮಾಡ್ಕೊಂಡಿದ್ದಾರೆ. ಯಾಕೆ ಹೇಳಿ? ಕಲಿಯುಗ. ಇಂಥವ್ರು ಉಟ್ಕೊಂಡಿರ್ಬೇಕು. ಕಲಿಯುಗ ಏನಕ್ಕೆ ಹೇಳಿ? 75% ಕಲ್ಮಶ, 25% ಪ್ಯೂರಿಟಿ ಇದೆ. ನಕ್ಷತ್ರ ನಾಡಿ ಆ 25% ಅಲ್ಲಿ ಬರುತ್ತೆ, ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂದ್ರೆ ನಾನು ಎಲ್ಲರಿಗೂ ಪಾಠ ಹೇಳ್ಕೊಡ್ತಾ ಇದ್ದೀನಿ, ಕೆಟ್ಟದ್ದು ಹೇಳ್ಕೊಡ್ತಾ ಇಲ್ಲ, ವಿದ್ಯೆ ಕೊಡ್ತಾ ಇದ್ದೀನಿ. ಆ ವಿದ್ಯೆ ಕೊಟ್ಟು ಅವ್ರು ಕಲ್ತು ಅವರು ಕೂಡ ಬೇರೆಯವ್ರಿಗೆ ಎಷ್ಟೊಂದು ಜನಕ್ಕೆ ಹೇಳ್ತಾ ಇದ್ರೆ ಅವ್ರ ಜೀವನ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಬೆಸ್ಟ್ ಏನು ಅಂದ್ರೆ ನೀವು ಕಲ್ತ್ಕೊಂಡ್ಬಿಡಿ, ಬಂದು ಏನು ಅಂತ ಅರ್ಥ ಆಗುತ್ತೆ. ಈಗ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಅಂತ ನಾವು ಹೇಳಿದ್ವಿ, ಇನ್ನೊಬ್ಬರ ಹತ್ರ ಹೋಗ್ತಾರೆ. ಇವ್ರು ಇಲ್ಲೇ ನಿಲ್ಲಲ್ಲ, ನನ್ನ ಮಾತು ಅವ್ರ ತಲೆಲಿರಲ್ಲ. ಆಮೇಲೆ ಯಾಕೋ ಆಗ್ತಾ ಇಲ್ಲ ಅಂತಂದಾಗ, ಓ ಜಾತಕದಲ್ಲಿ ಕುಜದೋಷ ಇದೆ ಅಂತ ಒಂದು 10 ಗಂಡುಗಳನ್ನ ನೋಡಿದ್ಮೇಲೆ ಗೊತ್ತಾಗುತ್ತೆ. ಅವಾಗ ಏನ್ ಮಾಡೋದು? ನಾವೇನೋ ಧೈರ್ಯದಿಂದ ಗುರುಸ್ಥಾನದಲ್ಲಿ ಕುತ್ಕೊಂಡು ಏನು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮಗಳು 1.5 ಅವರ್ ಲೇಟಾಗಿ ಹುಟ್ಟಿದ್ಲು ಅಂತ ಹಾಕೊಳ್ಳಿ, ಏನಾಗಲ್ಲ, ಏನು ಬಿದ್ದೋಗಲ್ಲ. ಜಾತಕದ ಟೈಮ್ ಚೇಂಜ್ ಮಾಡೋದ್ರಿಂದ ಏನೂ ಆಗಲ್ಲ. ಒಂದು ವಿಚಾರ, ಜಾತಕನೇ ಇಲ್ದೇ ಇರೋರಿಗೆ ಯಾವ ಜಾತಕ ಯಾವ ಟೈಮ್ ನೋಡ್ತಿರ್ರಿ? ಇದೇ ನೋಡ್ತಾ ಇದ್ವಿ. ಇಲ್ಲ ಅಂದ್ರೆ ಏನ್ ಮಾಡೋದು? ಜಸ್ಟ್ ಥಿಂಕ್ ಇನ್ ದಟ್ ಪಾಸಿಟಿವ್ ಆಂಗಲ್. ಇಲ್ವೇ ಇಲ್ಲಪ್ಪ, ಜಾತಕನೇ ಇಲ್ಲ, ಟೈಮು ಡೇಟು ಬರ್ದೇ ಇಲ್ಲ, ಅದಾದ ಅಕ್ಟೋಬರ್ ಅಂತ ಹೇಳ್ತಾರೆ, 1ನೇ ತಾರೀಕು 10ನೇ ತಾರೀಕು ಗೊತ್ತಿಲ್ಲ. ಈಗ ನಾನು ಹುಟ್ಟಿ 35 ವರ್ಷ ಆಯ್ತು ಅಂತ ಅಂತಾರೆ. ಅದು ಯಾವ ನಕ್ಷತ್ರ ಯಾವುದು ಗೊತ್ತಿಲ್ಲ, ಯಾವುದೋ ಒಂದು ಹಾಕೊಳ್ಳಿ. ಸೊ ಅವಾಗೇನು ಮಾಡೋದು? ವೆನ್ ವಿ ಡೋಂಟ್ ಹ್ಯಾವ್ ಎ ಕರೆಕ್ಟ್ ಡೇಟಾ, ಜೀವನ ನಡೆಯಲ್ವಾ? 100% ನಡೆಯುತ್ತೆ. ತಲೆ ಕೆಡಿಸ್ಕೋಬೇಡಿ. ಕರೆಕ್ಟಾಗಿತ್ತು ಅಂತ ಈ ಥರ ಇತ್ತು ಅಂದರೆ ಮಾರ್ಕೆಟ್ಗೋಸ್ಕರ ಚೇಂಜ್ ಮಾಡಿ. ಮಾರ್ಕೆಟ್ ಡೂಪ್ಲಿಕೇಟ್ ಮಾರ್ಕೆಟೇ ಜಾಸ್ತಿ. ಜ್ಯೋತಿಷ್ಯದಲ್ಲಿ ಹೈಯೆಸ್ಟ್ ಡೂಪ್ಲಿಕೇಟ್ ಆಗಿದೆ ಈಗ, 90% ಡೂಪ್ಲಿಕೇಟ್. ಅದಕ್ಕೆ ಎಲ್ಲರೂ ಬೈಯೋದು. ಯಾರಿಗೋ ಮೊನ್ನೆ ಕೊಲೆ ಆದಾಗ ಅವನ ಭವಿಷ್ಯ ಅವನೇ ನೋಡ್ಕೊಂಡು ಬಂದಿಲ್ಲ ಅಂತ ವ್ಯಂಗ್ಯವಾಗಿ ಮಾತಾಡ್ತಾರೆ. ಯಾರ ಹಣೆ ಬರ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನಾವು ಬಡ್ಕೊಂಡ್ರು ಕೂಡ ಇರೋರೆಲ್ಲ ಮಾತಾಡ್ತಾರೆ. ಯಾರೋ ಇದೆಯಾ ಡಾಕ್ಟರ್ಗೆ
ಕ್ಯಾನ್ಸರ್ ಬರಬಾರ್ದು ಅಂತ ಎಲ್ಲರೂ ಇದೆಯಾ, ಹೇಳಿದೆಯಾ ಶಾಸ್ತ್ರದಲ್ಲಿ? ಡಾಕ್ಟರ್ ಓದವ್ರೆ ಕ್ಯಾನ್ಸರ್ ಹೆಂಗ್ ಬರ್ತದೆ ಡಾಕ್ಟರ್ ಓದೋರಿಗೆ? ಸೊ ಡಾಕ್ಟರ್ ಓದಿದ ತಕ್ಷಣ ಕ್ಯಾನ್ಸರ್ ಬಂದಿದ ತಕ್ಷಣ ಅದನ್ನ ಆ ಸ್ಟೇಜ್ ಏನಾದ್ರು ಮೀರೋಗಿದ್ರೆ ಡಾಕ್ಟರ್ ಆಗಿ ಅವನಿಗೆ ಕ್ಯೂರ್ ಮಾಡ್ಕೊಳಕ್ ಬಂದಿಲ್ಲ ಕ್ಯಾನ್ಸರ್ ಅಂತ ಹೇಳಕ್ಕಾಗತ್ತಾ? ದಟ್ ಇಸ್ ಕರ್ಮ. ಈ ಪಾಯಿಂಟ್ ನ ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ. ಯಾವ್ಯಾವ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಎಲ್ಲಾನು ಗೊತ್ತಾಗಕ್ಕೆ ಅದೆಲ್ಲ ಅಲ್ಲ. ಕರ್ಮ ಇಸ್ ಡಿಫರೆಂಟ್, ಪ್ರಾರಬ್ಧ ಇಸ್ ಡಿಫರೆಂಟ್, ವಿ ಆಫ್ ಲೈಫ್ ಇಸ್ ಡಿಫರೆಂಟ್. ವಾಸ್ತು ಅಂತಕ್ಕಂಥದ್ದು ಒಂದು ಸಬ್ಜೆಕ್ಟೇ ಬೇರೆ. ಯಾರೊಬ್ರು ಮೊನ್ನೆ ಒಂದು ಇದು ಕಳಿಸಿದ್ರು, ಬಹಳ ಸೊಗಸಾಗಿತ್ತು. ನಾನು ತಿಳ್ಕೊಂಡಿರೋದು ಅದು, ನಂದಲ್ಲ ಅದು. ಯಾರೊಬ್ರು ಬಹಳ ದೊಡ್ಡ ಇವ್ರು ಹೇಳಿದ್ರು, ವಾಸ್ತು ಅಂದ್ರೆ ಏನು ಅಂತ ಕೇಳಿದ್ರು. ವಾಸ್ತು ಅಂತಂದ್ರೆ ನಮ್ಮ ಮೈಗೆ ತಕ್ಕನಾಗಿ ಶರ್ಟ್ ಅನ್ನು ಹೊಲಿಸ್ಕೊಳ್ಳೋದಂತೆ. ದೊಡ್ಡ ಶರ್ಟ್ ಹಾಕೊಂಡ್ರೆ ನಮ್ಗೆ ಮೈಗೆ ಹೆಂಗೆ ಫಿಟ್ ಆಗಲ್ಲ ಕರೆಕ್ಟ್ ಆಗಿ. ದೊಗಳೆ ಹಾಕೊಂಡ್ರೆ ಏನಾಗುತ್ತೆ? ಲೂಸ್ ಹಿಂಗ್ ಕೆಳಗೆ ಬೀಳ್ತಾ ಇರ್ತಿ, ಹಿಂಗೆ ಹಾಕತಾ ಇರಬೇಕು. ತುಂಬಾ ಟೈಟ್ ಆದ್ರೆ ಏನಾಗುತ್ತೆ? ಫ್ಲೆಕ್ಸಿಬಿಲಿಟಿ ಇರಲ್ಲ, ಸಿಗಾಕೋತಾ ಇರುತ್ತೆ, ಅಲ್ಲಿ ಇಲ್ಲಿ ಸಿಗಾಕೋತಾ ಇರುತ್ತೆ. ಪರ್ಫೆಕ್ಟ್ ಫಿಟ್ಟಿಂಗ್ ಹೇಳ್ತಾರಲ್ಲ, ನಾನು ಆ ಟೈಲರ್ ಹತ್ರ ಹೋಗ್ತೀನಿ, ಆ ಟೈಲರು ನನಗೆ ಕರೆಕ್ಟ್ ಫಿಟ್ಟಿಂಗ್ ಅಲ್ಲಿ ಕೊಡ್ತಾನೆ ನನ್ನ ಬಾಡಿಗೆ. ಸೊ ಟೈಲರ್ ಈಸ್ ಆಲ್ಸೋ ಎ ವಾಸ್ತು. ನಿಮ್ಮ ದೇಹಕ್ಕೆ ಟೈಲರ್ ಈಸ್ ಆಲ್ಸೋ ಎ ವಾಸ್ತು. ಇನ್ನೊಬ್ಬರ ಹತ್ರ ಹೋಗ್ತೀವಿ, ಲೂಸ್ ಫಿಟ್ಟಿಂಗು ಸರಿಗೇನೆ ಹೊಲಿಯಲ್ಲ. ಸೊ ಟೈಲರ್ ಈಸ್ ಆಲ್ಸೋ ಎ ವಾಸ್ತು. ವಾಸ್ತು ನಾವು ಇರ್ತಕ್ಕಂಥ ಜಾಗನ ಈ ಒಂದು ಸನ್, ಮೂನ್ ಮತ್ತೆ ಈ ನಾರ್ತ್ ಈಸ್ಟ್ ವೆಸ್ಟ್ ಡೈರೆಕ್ಷನ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಪಂಚಭೂತಗಳನ್ನ ನಾವು ಸರಿ ಮಾಡ್ಕೊಳ್ತಕ್ಕಂಥ ಒಂದು ವಿಚಾರವೇ ವಾಸ್ತು. ದಟ್ ಡಸಂಟ್ ಸೇ ಅಬೌಟ್ ಇದು ಫ್ಯೂಚರ್ ಹೇಳಲ್ಲ. ಅದೆಲ್ಲ ಯಾರೋ ವ್ಯಂಗ್ಯವಾಗಿ ಹಾಕ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥವ್ರು. ಅವನ ಭವಿಷ್ಯ ಅವನಿಗೆ ಗೊತ್ತಿರಲಿಲ್ಲ ಅಂತ. ವಾಸ್ತುಲಿ ಭವಿಷ್ಯ ಎಲ್ಲಿದೆ ರೀ? ವಾಸ್ತುಲಿ ಭವಿಷ್ಯ ಎಲ್ಲಿದೆ? ವಾಸ್ತು ಅಂತಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಬರುತ್ತೆ. ಬಿಲ್ಡಿಂಗ್ ವಾಸ್ತು ಚೆನ್ನಾಗಿದೆ ಅಂತಂದ್ರೆ, ಬಿಲ್ಡಿಂಗ್ ವಾಸ್ತು ಅಂತಂದ್ರೆ ಆ ಬಿಲ್ಡಿಂಗು ಪಂಚಭೂತಗಳಿಂದ ಆ ಡೈರೆಕ್ಷನ್ ಇಂದ ಕಟ್ಟಿದ್ರೆ ಜಾಸ್ತಿ ಆಯುಸ್ಸಿರುತ್ತೆ ಆ ಬಿಲ್ಡಿಂಗಿಗೆ ಅಂತ. ಕರೆಕ್ಟ್ ಆಗಿರೋ ಡೆಪ್ತ್ ನೋಡಬೇಕು, ಆ ಒಂದು ಸಾಯಿಲ್ ಟೆಸ್ಟ್ ಮಾಡಬೇಕು. ಇದೆಲ್ಲ ಸೈಂಟಿಫಿಕ್ ಅಲ್ವಾ? ಇದಕ್ಕೂ ಒಬ್ಬ ಮನುಷ್ಯ ಸಾಯೋದಕ್ಕೂ ಕರ್ಮಕ್ಕೂ ಎಲ್ಲಿಂದ ಎಲ್ಲಿ ಸಂಬಂಧ ಮಾಡ್ತಾರೆ ಎಲ್ಲ. ಅದನ್ನ ಏನ್ ಎಲ್ಲಾ ಸ್ಟೇಟಸ್ ಅಲ್ಲೂ ಹಾಕೋತೀರ? ಎಂತ ಹುಚ್ಚರಿರ್ಬೇಕು ನೀವನು ಕೂಡ ಅಲ್ವಾ? ಸ್ಟೇಟಸ್ ಅಲ್ಲಿ ಬೇರೆ ಹಾಕೋತೀರ. ಯಾರ ಮರಣದಲ್ಲೇ ಎಂಜಾಯ್ ಮಾಡ್ತಾ ಇದಾರೆ ಜನ. ಅವನ್ ಕರ್ಮ ಅವಂದು, ಅದು ಬಿಟ್ಬಿಡ್ಬೇಕು. ಅದೇ ಟೈಮ್ಗೆ ಆ ಟಿವಿ ತೋರ್ಸಕ್ಕೂ, ಆ ನ್ಯೂಸ್ ಚಾನೆಲ್ ಅವ್ರು ತೋರ್ಸಕ್ಕೂ ಇಂಥ ನಮ್ ತೋರ್ಸಲ್ಲ. ಕಮ್ಯುನಲ್ ರೈಟ್ಸ್ ಆಗುತ್ತೆ ಅಂತ ನಮ್ಮ ಉಗಾದಿ ಭವಿಷ್ಯ ಹೇಳಿದ್ವಿ, ಅದನ್ನ ತೋರ್ಸಲ್ಲ. ಅತಿವೃಷ್ಟಿ ಅನಾವೃಷ್ಟಿ ಆಗುತ್ತೆ ಅಂತ ಉಗಾದಿ ಭವಿಷ್ಯ ಅದನ್ನ ತೋರ್ಸಲ್ಲ. ನಾವು ಹೇಳಿರ್ತಕ್ಕಂಥ ಭವಿಷ್ಯ ತೋರ್ಸಲ್ಲ. 2019 ಕೊರೋನಾ ಬರುತ್ತೆ ಅಂತ ಶಾಸ್ತ್ರದ ಪ್ರಕಾರ ಹೇಳಿದ್ದನ್ನು ತೋರ್ಸಲ್ಲ. ದಿಸ್ ಈಸ್ ವಾಟ್ ಈಸ್ ಕಲಿಯುಗ. 75% ಫೇಕ್. ಆ ಬಿಲ್ಡಿಂಗು ವಾಸ್ತು ಪ್ರಕಾರ ಕಟ್ಟಿದೆಯಾ ಅಂತಂದ್ರೆ ಸಾಯಿಲ್ ಟೆಸ್ಟ್ ಆಗಬೇಕು. ಅಲ್ಲಿ ಗುಂಡಿ ಮಾಡಿ ನೀರು ಹಾಕ್ತಾರೆ ಒಂದು ಸ್ಥಾನದಲ್ಲಿ. ಆ ನೀರು ಹಿಂಗೋದ್ರೆ ಬಿಲ್ಡಿಂಗು ಎವ್ರಿ ಇಯರ್ ಇಷ್ಟಿಷ್ಟೇ ಇಂಚ್ ಕೆಳಗಿಳಿಯುತ್ತೆ. ಅದಕ್ಕೆ ಎಷ್ಟೋ ಮನೆಗಳು ನೋಡಿರ್ತೀವಿ ನಾವು, ರಸ್ತೆಯಲ್ಲಿರುತ್ತೆ, ಬಾಕ್ಲಲ್ಲಿ ಕೆಳಗೆ ಬಂದ್ಬಿಟ್ಟಿರುತ್ತೆ. ಕೆಳಗೆ ಹೋಗ್ಬೇಕು, ಹಿಂಗ್ ಹೋಗ್ಬೇಕದು. ರಸ್ತೆ ಮೇಲೆ ಬಂದಿದೆ ಅಲ್ಲ, ಅದು ಕುಸ್ತಿರುತ್ತೆ. ಇವತ್ತು ಮಳೆಗಳಾಗಿ ಎಷ್ಟು ಮನೆಗಳು ಕುಸ್ತಿದೆ ಅಂತ ಗೊತ್ತಲ್ವಾ? ವಾಸ್ತು ಇರಲ್ಲ ಅಲ್ಲಿ. ಅದನ್ನ ತಿಳ್ಕೊಳ್ಳಿ. ವಾಸ್ತು ಅಂತಂದ್ರೆ ಯಾವುದೋ ಏನೋ ಜಾದು ಅಲ್ಲ. ಸೈಂಟಿಫಿಕ್ ವೇ ಆಫ್ ಅರೇಂಜಿಂಗ್ ದಿ ಬಿಲ್ಡಿಂಗ್ ಫಾರ್ ಎ ಲಾಂಗರ್ ಲಿವಿಂಗ್. ಯಾರು ಡ್ವೆಲ್ ಮಾಡ್ತಾರೆ ಅದರಲ್ಲಿ, ದೋಸ್ ಹು ಡ್ವೆಲ್ ಶುಡ್ ಹ್ಯಾವ್ ಎ ಸ್ಟ್ರಾಂಗ್ ಫೌಂಡೇಶನ್, ಸ್ಟ್ರಾಂಗ್ ಸ್ಟ್ರಕ್ಚರ್ ಚೆನ್ನಾಗಿರ್ಬೇಕು. ಎಷ್ಟೊಂದು ಬಿಲ್ಡಿಂಗ್ಗಳು ಕಟ್ಟಡ ಆಗ್ತಾ ಇದ್ದಂಗೆ ಕುಸ್ತೋಗಿದೆ ಅಂದ್ರೆ ದೇರ್ ಇಸ್ ಎ ಎರರ್ ಇನ್ ದಿ ಕ್ಯಾಲ್ಕುಲೇಷನ್. ವಾಸ್ತು ಪ್ರಕಾರ ಕೂಡ ದೇ ಹ್ಯಾವ್ ನಾಟ್ ಟೆಸ್ಟೆಡ್ ದಿ ಸಾಯಿಲ್, ಕರೆಕ್ಟ್ ಆಂಗಲ್ ಮಾಡ್ಕೊಂಡಿಲ್ಲ. ವಾಸ್ತು ಪ್ರಕಾರ ಕಟ್ಟಿದ್ರೆ ನಮ್ದು ಹಿಂದೆ ಶಾಸ್ತ್ರದಲ್ಲಿ ಈ ಭೂಕಂಪಕ್ಕೂ ತಡಿಬೇಕು ಅಂತ ಒಂದು ಸ್ಟ್ರಕ್ಚರ್ನ ಕರೆಕ್ಟ್ ಅಲೈನ್ಮೆಂಟ್ ಅಲ್ಲಿ ಮಾಡೋರು, ಇವನ್ ಇಫ್ ಇಟ್ ಶೇಕ್ಸ್. ಯಾಕಂದ್ರೆ ಅರ್ಥಕ್ವೇಕ್ಸ್ ಹೇಗಾಗುತ್ತೆ, ಯಾವ ಒಂದು ಆಕ್ಸಿಸ್ ಅಲ್ಲಿ ಆಗುತ್ತೆ ಅಂತ ಒಂದು ದಿವಸ ಹೇಳ್ತೀನಿ ನಾನು. ಅರ್ಥಕ್ವೇಕ್ ಒಂದು ಆಕ್ಸಿಸ್ ಅಲ್ಲಿ ಆಗುತ್ತೆ. ಇಟ್ ಡಸಂಟ್ ಹ್ಯಾಪನ್ ಹ್ಯಾಪೆಸಾರ್ಡ್. ವಾಸ್ತು ಪ್ರಕಾರ ಕಟ್ಟಿಲ್ದೇ ಇರೋ ಮನೆಗಳೇ ಬಿರುಕ್ ಬಿಡೋದು. ಪಕ್ಕದಲ್ಲಿರುತ್ತೆ ಮನೆ ಬಿರುಕ್ ಬಿಟ್ಟಿಲ್ಲ. ಇದ್ಯಾಕೆ ಇದೊಂದೇ ಮನೆ ಬಿರುಕ್ ಬಿಟ್ಟಿದೆ, ಅದ್ಯಾಕೆ ಬಿಟ್ಟಿಲ್ಲ?
ಅದೇ ವಾಸ್ತು. ಸೀಸ್ಮೋಗ್ರಾಫ್ ಅಲ್ಲಿ ರೆಕಾರ್ಡ್ ಆಗುತ್ತೆ ದಿ ಮ್ಯಾಗ್ನಿಟ್ಯೂಡ್ ಅಂಡ್ ದಿ ಡೈರೆಕ್ಷನ್ ಆಲ್ಸೋ. ಅನೇಕ ಡೈರೆಕ್ಷನ್ ನಾರ್ತ್ ಸೌತ್ ಆಕ್ಸಿಸ್ ಅಲ್ಲಿ ಮಾಡಿರ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿ ಉಳಿಯುತ್ತೆ. ಡಿವಿಯೇಟ್ ಆಗಿರೋದು ಮೋರ್ ದೆನ್ 60 ಡಿಗ್ರಿ ಡಿವಿಯೇಟ್ ಆಗಿರೋದು ಕ್ರ್ಯಾಕ್ಸ್ ಬಂದಿರುತ್ತೆ. ಸೊ ನಾವಿರ್ತಕ್ಕಂಥ ಸ್ಥಾನ ಭೂಮಿ ಹಿಂಗ್ ವಾಲಿದೆ, ನಾರ್ತ್ ಸೈಡ್ ಇದೆ, ಆ ವಾಲಿಕೆ ಸೈಡ್ ಅಲ್ಲೇ ನಾವು ಮನೆ ಕಟ್ಟಿದೀವಿ. ಸೊ ಇವನ್ ಇಫ್ ಇಟ್ ಶೇಕ್ಸ್ ಇಟ್ ವಿಲ್ ಸ್ಟ್ಯಾಂಡ್. ಈ ಕಡೆ ಆದಾಗ ಜಾಸ್ತಿ ಶೇಕ್ ಆದಾಗ ಇಟ್ ವಿಲ್ ಫಾಲ್. ಸೊ ಅದು ವಾಸ್ತು. ವೀಕ್ಷಕರಿಗೆ ಒಂದು ಕಿವಿ ಮಾತು, ನಿಮ್ ಕಡೆ ಯಾರಾದರೂ ಈ ವಾಸ್ತುನ ಭವಿಷ್ಯದ ಬಗ್ಗೆ ಜೋಡಣೆ ಮಾಡಿದ್ರೆ ಆ ಚಾನಲ್ ಅಲ್ಲಿ ಹೇಳೋರ್ಗೂ ತಲೆ ಇಲ್ಲ. ವಾಸ್ತು ಅನ್ನೋದು ಭವಿಷ್ಯ ಅಲ್ಲ, ಇಟ್ ಈಸ್ ಜಸ್ಟ್ ಎ ಸ್ಟ್ರಕ್ಚರ್. ಒಂದು ಸಿವಿಲ್ ಇಂಜಿನಿಯರಿಂಗ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅಷ್ಟೇ. ಅಲ್ಲಿ ಮೆಜರ್ಮೆಂಟ್ 90 ಡಿಗ್ರಿ ಆಂಗಲ್ ಅಷ್ಟೇ ವಾಸ್ತು. ಹೇಳಿದ್ನಲ್ಲ, ಈಗ ನಾವು ಶರ್ಟ್ ಹಾಕೊಳ್ಳೋದ್ರಿಂದ ನಮಗೆ ಕೊಲೆ ಆಯ್ತು ಅಂದಂಗಾಯ್ತು. ಈಗ ಶರ್ಟ್ ಹಾಕೊಳ್ಳೋದ್ರಿಂದ ಕೊಲೆ ಆಯ್ತು ಅಂದಂಗಾಯ್ತು. ಅವ್ರ ಶರ್ಟ್ ಅವ್ರಿಗೆ ಗೊತ್ತಿರ್ಲಿಲ್ವ ಅಂತ ಶರ್ಟ್ ಬಂದ ಕೊಲೆ ಮಾಡಿದ್ದು ನಮ್ಮ ಪ್ರಾರಬ್ಧ. ಕರೆಕ್ಟ್ ಫಿಟ್ಟಿಂಗ್ ಶರ್ಟ್, ದಟ್ ಈಸ್ ವಾಸ್ತು. ಬೊಂಬಾಟಾಗಿ ಹೇಳಿದ್ರೆ ಯಾರೋ ದೊಡ್ಡವರು, ನಮ್ಮ ದೇಹಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಬಟ್ಟೆ ಹೊಲಿಸ್ಕೊಂಡ್ರೆ ಅದೇ ವಾಸ್ತು. ಬ್ಯೂಟಿಫುಲ್. ಥ್ಯಾಂಕ್ಸ್ ಅವ್ರು ಹೇಳಿದ್ದಕ್ಕೆ. ಫಸ್ಟ್ ಕ್ಲಾಸ್ ಆಗಿ ಹೇಳಿದ್ರು. ಕಲಿಯುಗ ವೆರಿ ಡೇಂಜರಸ್ ವರ್ಲ್ಡ್ ಅಲ್ಲಿ ಇದೀವಿ ನಾವು. ಒಳ್ಳೇದನ್ನ ತಗೊಳಕ್ ಕಷ್ಟನೇ. ಕಲೀರಿ ಬಂದು ಅಂತಂದ್ರೆ ಕಲಿಯಲ್ವಲ್ಲ. ಆ 25% ಅವ್ರು ಮಾತ್ರ ಬಂದು ಕಲಿತಾ ಇದ್ದಾರೆ. ಇನ್ನು ಇಲ್ಲಿ ಕೇಳ್ಕೊತಾರೆ, ಫ್ರೀ ಹೋಗ್ತಾರೆ, ಇನ್ನೊಬ್ಬ ಚಾನಲ್ ಅಲ್ಲಿ ಬರ್ತಾನೆ, ಅವನು ಕೇಳ್ತಾರೆ, ಇನ್ನೊಬ್ಬನ್ ಕೇಳ್ತಾನೆ ಇರ್ತಾರೆ. ನಾವು ಕಾಲ್ ಮಾಡಿದ್ರೆ ನಾವು ಫ್ರೀ ಕೇಳಕ್ಕೆ ಹುಟ್ಟಿರೋದು ಅಂತಾರೆ. ನಾವು ಹುಟ್ಟಿರೋದೇ ಫ್ರೀ ಕೇಳಕ್ಕೆ. ಅವ್ರ ಎಳಿಯ ಪಕ್ಕದ ಮನೆಯವರು, ಎದುರುಗಡೆ ಮನೆಯವರು ಅವ್ರಿಗೂ ಫ್ರೀಯಾಗಿ ಮಾಡ್ತಾರೆ. ದುಡ್ಡು ಇಸ್ಕೊಂಡು ಅದು ಇಸ್ಕೊಂಡು. ಅವಾಗ ಗೊತ್ತಾಗುತ್ತೆ ಫ್ರೀ ಕೇಳಿದ್ರೆ ಏನು ಸಮಸ್ಯೆ ಆಗುತ್ತೆ ಅಂತ. ಸೊ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ದಟ್ ಈಸ್ ನಾಟ್ ದಿ ವೇ. ವಾಸ್ತು ಈಸ್ ನಾಟ್ ಎ ಭವಿಷ್ಯ. ಹೌ ವಿ ಹ್ಯಾವ್ ಟು ಲೀವ್. ಕ್ಯಾಟಾಸ್ಟ್ರೋಫ್ಸ್, ಬೆಳಕು, ವಿಟಮಿನ್ ಡಿ, ಅಲ್ಟ್ರಾವೈಲೆಟ್ ರೇಸ್ ಹೇಗೆ ಬರಬೇಕು, ಹೀಟ್ನ ಹೇಗೆ ರೆಡ್ಯೂಸ್ ಮಾಡಬೇಕು ನಮ್ಮ ಹ್ಯಾಪಿ ಲಿವಿಂಗ್ಗೆ, ಎನರ್ಜಿನ ಹೇಗೆ ಸೇವ್ ಮಾಡಬೇಕು, ನಾವು ನ್ಯಾಚುರಲ್ ರಿಸೋರ್ಸಸ್ನ ಸೇವ್ ಮಾಡ್ತಕ್ಕಂಥದ್ದು. ನಮ್ಮ ಸರ್ಕಾರನೂ ಅಷ್ಟೇನೆ ವಾಸ್ತು ಪ್ರಕಾರ ಮನೆ ಕಟ್ಟ್ರಿ ಅಂತ ಹೇಳ್ಬೇಕು. ಅವರು ಎನರ್ಜಿ ಸೇವ್ ಆಗುತ್ತೆ. ಲೈಟ್ಸ್ ಜಾಸ್ತಿ ಬೆಳಕಿದ್ದಾಗ ನಾವು ಲೈಟ್ ಆಫ್ ಮಾಡ್ತೀವಿ. ಲೈಟ್ ಆಫ್ ಮಾಡೋ ಬೆಳಗ್ಗೆ ಹೊತ್ತು ಏನಕ್ಕೆ ಇಷ್ಟೊಂದು? ವಾಸ್ತು ಪ್ರಕಾರ ಕರೆಕ್ಟ್ ಆಗಿ ನಾವು ಬಿಡದಲ್ಲೇ ಕಟ್ಟಿರ್ತೀವಲ್ಲ, ಲೈಟ್ ಹಾಕಿರ್ಬೇಕು. ಕತ್ಲೆ ಕಾಣಿಸ್ತಾ ಇಲ್ಲ, ಲೈಟ್ ಹಾಕಿರು, ವೇರ್ ವೇಸ್ಟಿಂಗ್ ದಿ ಎನರ್ಜಿ. ನಮ್ಮ ಶಾಸ್ತ್ರ, ನಮ್ಮ ಭಾರತ ದೇಶ ಹಿಂದೂ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥದ್ದು ರಾಜಕೀಯ ವ್ಯಕ್ತಿಗಳಿಗೆ ಅರ್ಥ ಆಗಲ್ಲ. ಇದು ವಾಸ್ತು ಅನ್ನೋದು ಯಾವುದೋ ಒಂದು ಪೂಜೆ ಪುನಸ್ಕಾರ ಅನ್ಕೊಂಡಿದ್ದಾರೆ. ವಾಸ್ತು ಪ್ರಕಾರ ಕಟ್ಟಿದ್ರೆ ಆಸ್ ಪರ್ ದಿ ರೂಲ್ಸ್, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ, ಎನರ್ಜಿ ವಿಲ್ ಬಿ ಸೇವ್ಡ್. ಅರ್ಥದಲ್ಲಿರ್ತಕ್ಕಂಥ ವಾಟರ್ ಫ್ಲೋಗೂ ವಾಸ್ತು ಇದೆ. ವಾಟರ್ ಹ್ಯಾಸ್ ಟು ಬಿ ಫ್ಲೋನ್ ದಿಸ್ ವೇ. ಯಾಕೆ ಆ ಸೈಡೇ ಫ್ಲೋ ಆಗಬೇಕು ಅಂತಂದ್ರೆ ದೇರ್ ಆರ್ ಸ್ಮಾಲರ್ ಎನರ್ಜೀಸ್ ಅರ್ತ್ ಎಲಿಮೆಂಟ್ ಅಲ್ಲಿ. ಸೊ ಎನರ್ಜಿ ಸೇವ್ಡ್ ಈಸ್ ಎನರ್ಜಿ ಗೈನ್ಡ್. ಆಕ್ಚುಲಿ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಈಗ ಹೇಳೋದು ಬಿಟ್ಬಿಟ್ಟಿದ್ದಾರೆ. ನಾವಿರೋ ಕಾಲದಲ್ಲೆಲ್ಲ ಕರೆಂಟ್ ಉಳಿತಾಯ ಮಾಡಿ, ಕರೆಂಟ್ ಉಳಿತಾಯ ಮಾಡಿ, ಕರೆಂಟ್ ಉಳಿತಾಯ ಮಾಡಿ, ವಿದ್ಯುತ್ ಉಳಿತಾಯ ಮಾಡಿ ಅನ್ನೋರು. ಈಗೆಲ್ಲೂ ಆ ಜಾಹೀರಾತಿಲ್ಲ. ಕರೆಂಟ್ ಖರ್ಚು ಮಾಡಿ ಅನ್ನೋ ಜಾಹೀರಾತುಗಳೇ ಜಾಸ್ತಿ. ದಿನಕ್ಕೊಂದು ಗ್ಯಾಡ್ಜೆಟ್ಸ್. ಸೊ ಕರೆಂಟ್ ಖರ್ಚು ಮಾಡತಕ್ಕಂಥದ್ದೇ ವಿಚಾರ. ಸೊ ವಾಸ್ತು ಇಸ್ ನಾಟ್ ಭವಿಷ್ಯ. ಜಸ್ಟ್ ನಾನು ಹೇಳ್ದಂಗೆ ನಮ್ಮ ಬಾಡಿಗೆ ಅಳತೆ ಕೊಟ್ಟು ಒಂದು ಬಟ್ಟೆನ ಹೊಲಿಸ್ತಕ್ಕಂಥದ್ದೇ ವಾಸ್ತು. ಆ ಬಟ್ಟೆಯಿಂದ ನಮ್ಮ ಯಾವ ಭವಿಷ್ಯನೂ ಚೇಂಜ್ ಆಗಲ್ಲ. ಕಂಫರ್ಟ್ನೆಸ್ ಇಸ್ ವಾಸ್ತು. ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಮುಂದಿನ ಕರೆಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಸರ್, ನಾನು ದಾವಣಗೆರೆಯಿಂದ ಕಾಲ್ ಮಾಡ್ತಿರೋದು ಸರ್. ಓಕೆ. ಈಗ ಒಂದ್ ವಾರದಿಂದ ನಿಮ್ ಪ್ರೋಗ್ರಾಮ್ ನೋಡ್ತಿದ್ದೀನಿ ಸರ್. ನಾನು ಯಾರೋ ಹೇಳಿದ್ರು ನನ್ಗೆ, ಅದುವರೆಗೂ ನೋಡಿರ್ಲಿಲ್ಲ. ಒಂದ್ ವಾರದಿಂದ ನೋಡ್ತಿದ್ದೀನಿ. ನಮ್ಗೆ ಗೊತ್ತಿದೆ. 6 ವರ್ಷದಿಂದ ನಾವು ಟಿವಿಲಿ ಬಂದಿದ್ದೀವಿ. 6 ವರ್ಷದಿಂದ ಬೇರೆ ಬೇರೆ ಟಿವಿ, ಮತ್ತೆ ಇದರಲ್ಲಿ 2 ವರ್ಷದಿಂದ ಗೊತ್ತಿಲ್ಲ ಸರ್. ನಾ ಈಗ ಒಂದ್ ವಾರದಿಂದ ನೋಡ್ತಿದ್ದೀನಿ. ನಮ್ ನೋಡಿದ ತಕ್ಷಣ ಚೇಂಜ್ ಮಾಡ್ಬಿಡ್ತಾರೆ, ಇದೇನೋ ಕುಯ್ತಾ ಇದ್ದಾನೆ ಅಂತ. ಇಲ್ಲ ಸರ್, ತುಂಬಾ ಚೆನ್ನಾಗ್ ಬರ್ತೈತಿ. ನೀವು ವಾಸ್ತು ಗುರುಜಿ ತೀರ್ಕೊಂಡದ್ರ ಬಗ್ಗೆ ಬಹಳ ಹೇಳ್ತಿದಾರಲ್ಲ, ಅದು ಬಹಳ ಇಷ್ಟ ಆಯ್ತು ಸರ್. ವಾಸ್ತುವಿಂದ ಸರ್
ವಾಸ್ತುವಿಂದ ವಾಸ್ತಿಯಿಂದ ಏನೂ ಆಗಲ್ಲ ಸರ್. ನೀವ್ ಹೇಳ್ದಾಗ ಈಗ ಶರ್ಟಿಂದ ಹೇಳ್ತಿದ್ರಿ ಸರ್, ನಮ್ ದೇಹಕ್ಕೆ ಶರ್ಟ್ ಎಷ್ಟು ಫಿಟ್ ಆಗಿರುತ್ತೆ ಅದು ಅಷ್ಟೇ ವಾಸ್ತು ಅಂತ ಬಹಳ ತುಂಬಾ ಇಷ್ಟ ಆಯ್ತು ಸರ್ ಆ ವಿಷಯ. ಕಾಯಿಲೆ ಬಂದ್ರೆ ಆ ಶರ್ಟ್ನೆಲ್ಲ ತೆಗೆದು ಆಚೆ ಹಾಕಿ ಹಾಸ್ಪಿಟ್ಲ್ಗೆ ಹಾಕ್ತಾರೆ ಅಲ್ವಾ? ಸರ್ ನಾನು ನಮ್ಮ fit ಆಗಿದ್ದೀನಿ, shirt fit ಆಗಿದೆ. ಇಷ್ಟೇ ಅಂತ ಆಯುಷ್ ಬರ್ದಿರುತ್ತಲ್ಲ ಸರ್, ಅವತ್ತೇ ಸಾಯೋದು ಸರ್. ಏನ್ ಜನಗಳು ಮಾತಾಡ್ತಾರೋ, ಏನು ಪುಂಡ್ರ ತರ ಮಾತಾಡ್ತಾರೋ, ಅದಕ್ಕೆ ಕಮೆಂಟ್ಸ್ ಬೇರೆ ಹಾಕ್ತಾರೆ. ಅದ್ಯಾರೋ ಸತ್ತೋಗಿರೋದು, ಅದ್ ಮಾಡಿರೋದು ಎಲ್ಲ ಸ್ಟೇಟಸ್ ಆಗ್ತದೆ. ಅದೇ ಅಲ್ಲ, ಸರ್ ಅದ್ಯಾವ್ದೋ ಇನ್ನೊಂದು ಸ್ಟೇಟಸ್ ಓದಿದೆ, ದುಡ್ಡು ಎಷ್ಟು ಬೇಕಾದ್ರೂ ಮಾಡಿ, ಓಕೆ, ಕೊಲೆಯಾಗುವಷ್ಟು ದುಡ್ಡು ಮಾಡಬೇಡಿ ಅಂತ ಹೇಳ್ತಾರೆ, ಯಾರೋ ಒಬ್ರು ಹಾಕಿದ್ರು. ಹಾಗಿದ್ರೆ ಅಂಬಾನಿಗೆ ಏನ್ ಹೇಳ್ತಾರೆ ಇವರು? ಅವ್ರಿಗೆ ಹೇಳಲ್ಲ ಸರ್. ಟಾಟಾದವ್ರಿಗೆ ಏನ್ ಹೇಳ್ತಾರೆ? ಎಲುಬಿಲ್ಲದ ನಾಲಿಗೆ ಅಲ್ವಾ? ಸರ್ ಹೌದು. ಅದಾನಿ ಅವ್ರಿಗೆ ಏನ್ ಹೇಳ್ತಾರೆ? ಅದೇನೆ ಎಲ್ಲ ರಿಚೆಸ್ಟ್. ರುಯಾಸ್ ಅವ್ರಿಗೆ ಏನ್ ಹೇಳ್ತಾರೆ? ಅಂಬಾನಿ ಏನ್ ದುಡ್ಡು ಮಾಡ್ತಾರಲ್ವಾ, ಎಲ್ಲದರಲ್ಲೂ ಬಂದ್ರು ಅವರು. ಪೆಟ್ರೋಲ್ ಇಂದ ಹಿಡಿದು ಮೊಬೈಲ್ ಅಲ್ಲೂ ಬಂದ್ರು, ಚಪ್ಪಲಿ ಅಂಗಡಿಗೂ ಬಂದ್ರು ಅವರು ಅಲ್ವಾ? ಸೊ ಅವ್ರಿಗೂ ಹೇಳ್ಬೇಕು, ಹೇಳೋರು. ಹೇಳೋರು ಎಲ್ಲರಿಗೂ ಹೇಳ್ಬೇಕು ಸರ್. ನಾನು ಕೇಳೋ ಕ್ವಶನ್ ಯೂನಿವರ್ಸಲ್ ಕ್ವಶನ್ ನಾನು ಕೇಳ್ತಾ ಇರೋದು, ನಾನೇನ್ ತಪ್ಪು ಕೇಳ್ತಾ ಇಲ್ಲ. ಯಾರೊಬ್ರು ಯಾವ್ದೋ ನಮ್ ಸಬ್ಜೆಕ್ಟ್ ಅಲ್ಲಿ ಏನೋ ದುಡ್ಡು ಮಾಡ್ಕೊಂಡು, ದಟ್ ಇಸ್ ಹಿಸ್ ಲಕ್ ಅಂಡ್ ಹಿಸ್ ಫೇಟ್. ಯಾಕೆ ನಾವ್ ಯಾಕೆ ಕೊಟ್ಟೆ ಹುರ್ಕೋಬೇಕು? ನೀವು ನಿನ್ನೆ ಹೇಳಿದ್ರಲ್ಲ ಸರ್, ಅವ್ರ ಯೋಗ ಇರುತ್ತೆ ಅದಕ್ಕೆ ಅವ್ರಿಗೆ ಅಷ್ಟು ಬರುತ್ತೆ ಅಂತ ಸರ್. ಯೋಗ ಇರುತ್ತೆ, ಸಾಯೋದ್ ಹಿಂಗೆ ಅಂತ ಇರುತ್ತೆ. ಅದು ನಾವೇನೋ ನಮ್ಗೆ ತಿಳಿಯೋ ತರ ಆತರ ಸತ್ತಿದ್ರೆ, ಫಾರ್ ನಾಳೆ ಎಕ್ಸಾಂಪಲ್ ಅವರು ಆಕ್ಸಿಡೆಂಟ್ ಆಗಿ ಸತ್ತಿದ್ರೆ ದುರ್ಮರಣ ಅಂತಂದ್ರೆ ಯಾವ ರೀತಿ ಬೇಕಾದ್ರೂ ಆಗುತ್ತಲ್ವಾ? ಒಬ್ಬ ವ್ಯಕ್ತಿಗೆ ದುರ್ಮರಣ ಅಂತ ಬರ್ದಿರುತ್ತೆ. ಅದು ಇನ್ನೂ ಆ ಕರ್ಮದ ಫಲದಿಂದ ಇನ್ನೊಬ್ಬರಿಂದ ಆಗುತ್ತೋ ಅಥವಾ ಇನ್ನೊಬ್ಬ ಬಂದು ಗಾಡಿ ಗುದ್ದುತ್ತಾನೋ. ನಾವು ಎಷ್ಟೊಂದ್ ಸತಿ ನಮ್ಮ ದಾರುಣವಾಗಿರುತ್ತೆ ನಮ್ಮ ಸಾವು ಅಲ್ವಾ? ಸೊ ಅಂತದನ್ನ ಹೇಳ್ತಿದ್ದಾಗಿಂದ ಒಂದ್ ನೆನಪಾಗ್ತಿತ್ತು ಸರ್. ನಮ್ ಚಿಕ್ಕ ವಯಸ್ಸಿದ್ದಲ್ಲಿ ನಮ್ಮ ಮಾಷೆ ಹೇಳಿದ್ರು ಸರ್, ಒಬ್ಬ ರಾಜನಿಗೆ ನೀನ್ ಹಾವು ಕಡದೆ ಸಾಯ್ತಿ ಅಂತ ಹೇಳಿದ್ರಂತೆ ಸರ್. ಅದಕ್ಕೆ ಅವನು ಇಂಥ ದಿವಸನೇ ಸಾಯ್ತಿ ಅಂತ ಹೇಳಿದಾಗ ಅವನು ಹೋಗಿ ಆ ಸಮುದ್ರದಲ್ಲಿ ಎಲ್ಲ ಆವರಿತ್ತೆ ಅಂತ ಹಡಗದಲ್ಲಿ ಕುಂತಿದ್ನಂತೆ ಸರ್. ಇನ್ನೊಂದು ನಿಮಿಷ ಇತ್ತಂತೆ ಸರ್ ಅವ್ರು ಹೇಳಿದ್ದಕ್ಕೆ. ಅಲ್ಲಿ ಒಂದ್ ನಿಂಬೆ ಹಣ್ಣು ಬಂತಂತೆ. ಈ ನಿಂಬೆ ಹಣ್ಣು ಎಷ್ಟ್ ಚೆನ್ನಾಗೈತೆ ಅಂತ ತಗೊಂಡ್ ಮೂಸ್ ನೋಡಿದ್ನಂತೆ ಸರ್. ಅದರಿಂದ ಹಾವು ಕಡದು ಸತ್ಬಿಟ್ನಂತೆ ಅವನು. ಆತರ ನಮ್ಮ ಸಾವ್ ಇಂಥ ದಿವಸ ಬರ್ತಕ್ಕಂಥ ಅದು ಯಾವ್ದ್ರಿಂದ ಬೇಕಾದ್ರೂ ಸಾಯ್ತಾರಲ್ಲ. ಹೌದು, ಯಾವ ರೀತಿ ಸಾಯುತ್ತೆ. ಯಾರೋ ದುಡ್ಡು ಮಾಡಿ ಅಷ್ಟು ದುಡ್ಡು ಮಾಡಬೇಡಿ, ಕೊಲೆ ಆಗೋಷ್ಟು ಅಂತ ಏನೋ ಹೇಳ್ತಾರೆ. ಈಗ ಅಂಬಾನಿಗೆ ಯಾರು ಮಾತಾಡ್ತಾ ಇಲ್ಲ, ಟಾಟಾದವ್ರಿಗೆ ಯಾರಿಗೂ ಮಾತಾಡಲ್ಲ, ಬಿರ್ಲಾದವ್ರಿಗೆ ಯಾರಿಗೂ ಮಾತಾಡಲ್ಲ. ಯಾಕೆ ಅವ್ರೇನ್ ಮಾಡಿಲ್ವಾ? ಎಲ್ಲರೂ ಮಾಡಿದಾರೆ ಅಲ್ವಾ? ಕಾಸು ಕೊಡದಲ್ಲೇ ಫೋನ್ ತಗೊಳಕ್ಕಾಗಲ್ಲ, ಒಂದು ಸಿಮ್ ಕಾರ್ಡ್ ತಗೊಳಕ್ಕಾಗಲ್ಲ, ಕಾಸು ಕೊಟ್ರೇನೆ ಹೋಗ್ಬೇಕು. ಚಪ್ಪಲಿ ತಗೋಬೇಕಾದ್ರು ಕಾಸು ಕೊಟ್ಟೆ ಚಪ್ಪಲಿ ತಗೊಂಡ್ಬರ್ಬೇಕು ಆ ಕಂಪನಿ ಅವ್ರದೆಲ್ಲ ಅಲ್ವಾ? ಫ್ರೀ ಕೊಟ್ಬಿಡ್ತಾರಾ? ಕೋಟಿಗಟ್ಟಲೆ ಅವ್ರು ಅಂತಾರೆ. ಇದನ್ನೇ ಹೇಳೋದೆಲ್ಲ. ಅದಕ್ಕೆ ಪಬ್ಲಿಕ್ ಹೇಳೋದು, ನಮ್ ಪ್ರೋಗ್ರಾಮ್ ನೋಡಿ ಏನಾರು ವಿಚಾರಗಳಿದ್ರೆ ನಾನು ಹೇಳ್ತೀನಿ. ದಟ್ ಈಸ್ ನಾಟ್ ದಿ ವೇ. ಅವ್ರು ಮಾಡ್ತಾರೆ, ಅದ್ರಲ್ಲೇನಿದೆ, ಅವ್ರೇನ್ ಇದಿಲ್ಲ. ಈಗ ನಾವೊಂದು ರೇಟ್ ಇಡ್ತೀವಿ ಮೇಡಮ್, ಇಷ್ಟು ಫೀಸ್ ಅಂತ, ಬರಂದ್ರೆ ಬನ್ರಿ, ಬಿಟ್ರಿ ಅದ್ರಲ್ಲೇನಿದೆ ಅಲ್ವಾ? ಟ್ಯಾಕ್ಸ್ ಕಟ್ತೀವಿ ಅಷ್ಟೇ. ಹೇಳಿ, ಯಾರು ಕೇಳ್ಬೇಕು ಹೇಳಿ, ಅದೆಲ್ಲ ಇರುತ್ತೆ. ಕಲಿಯುಗ ವರ್ಷ ನನ್ ಬಗ್ಗೆನೇ ಕೇಳ್ಬೇಕಿತ್ತು ಸರ್. ನನಗೆ ಪಾಪ ಆಗಿಲ್ಲ, ಪ್ರಶ್ನಾಶಾಸ್ತ್ರ ಕೇಳ್ತೀನಿ ಸರ್. ಆಯ್ತು, ಏನ್ ಬರುತ್ತೋ ಅದು ಹೇಳ್ತೀವಿ. ಭರವಸೆ ಎಲ್ಲ ಇರಲ್ಲ ಇಲ್ಲಿ ನಮ್ಮ ಪ್ರೋಗ್ರಾಮ್ ಅಲ್ಲಿ. ಎಸ್ ಆರ್ ನೋ? ಹೌದು ಸರ್. ಹೇಳಿ, 1 to 241 ನಂಬರ್ ಹೇಳಿ. 19 ಸರ್. 19. ಐದನೇ ಮನೆ ಮಂಗಳ ಬಂದಿದೆ. ಮಂಗಳನ ಒಂದು ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ಮಂಗಳ 6, 12, 6, 8, 12 ಬಂದ್ಬಿಟ್ಟಿದೆ. 6, 8, 12 ಹೆಲ್ತ್ ಕಾಂಪ್ಲಿಕೇಶನ್ ಅಂತ ತೋರಿಸ್ತಾ ಇದೆ ಇಲ್ಲಿ. ಹೌದು ಸರ್, ಅಬಾರ್ಷನ್ಸ್ ಆಗ್ತಿದೆ ಸರ್ ನನಗೆ. 6, 8, 12, 6, 8, 12, 6, 8, 12 ಹೆಲ್ತ್ ಕಾಂಪ್ಲಿಕೇಶನ್ ನಿಲ್ಲದೇ ಇಲ್ಲ. ಗರ್ಭ ಅಂತ ಬರ್ತಾ ಇದೆ, ಆಪರೇಷನ್ ಆಗ್ಬಿಡುತ್ತದು. ಮಂಗಳ ಇಸ್ ದಿ ಕಾರಕ ಫಾರ್ ಆಪರೇಷನ್. ಇಲ್ಲಿ ಯಾವ ಗ್ರಹ ಸ್ಟ್ರಾಂಗ್ ಇದೆ? ಸೂರ್ಯ ನಮಸ್ಕಾರ ಮಾಡ್ಬೇಕಮ್ಮ. ತುಂಬಾ ಸ್ಟ್ರಾಂಗ್ ಆಗಿ ಸೂರ್ಯ ನಮಸ್ಕಾರ ಮಾಡಬೇಕು. ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಲೇಬೇಕು. ಸೂರ್ಯ ನಮಸ್ಕಾರ ಅಂತಂದ್ರೆ ಒಂದು ಸೂರ್ಯ ಉದಯ ಆಗಿದ ತಕ್ಷಣ ಕಂಟಿನ್ಯೂಸ್ ಆಗಿ ಒಂದು 6 months ಮಾಡಿ, ಖಂಡಿತ ಒಂದು ಮಗು ಬೇಕು ಅಂತ ಬೇಡ್ಕೊಳ್ಳಿ. ಪ್ರಶ್ನಾಶಾಸ್ತ್ರದಲ್ಲಿ 3 ಮತ್ತೆ 5 ಕಾಂಬಿನೇಷನ್ ಬಂದಿದೆ. ಹಾಗೆ ತೊಗರಿ ಬೇಳೆನ ದಾನ ಮಾಡಿ. ಯಾಕಂದ್ರೆ ಕಸ್ಪಲ್ಲೂ ಕೂಡ 5ನೇ ಮನೆ ಮಂಗಳ ಬಂದಿದೆ. 1, 8, 12 ಬಂದಿರತಕ್ಕಂಥದ್ದು. ಕಸ್ಪಲಲ್ಲಿ ತೊಗರಿ ಬೇಳೆನ ದಾನ ಮಾಡಿ. ಹಾಗೆ ಸೂರ್ಯ ನಮಸ್ಕಾರ ಜೊತೆ ಒಂದು ಮಂತ್ರ ಯಾವಾಗಲೂ ಹೇಳ್ತಾ ಇರ್ತೀನಿ. ಓಂ ಹ್ರೀಂ ಗಂ ಗಣಪತೆಯಂ ಮತ್ ಕುಲೆ ಪುತ್ರಂ ದೇಹಿ ದೇಹಿ ಪುತ್ರಂ ದೇಹಿ ದೇಹಿ ನಮಃ. ಇದನ್ನ ಅನ್ಲಿಮಿಟೆಡ್ ಹೇಳ್ಕೊಳ್ಳಿ. ಹಾಗೆ ಬಲಗೈ ಕಿರು ಬೆರಳಿಗೆ ಬೇಡ, ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕೊಳ್ಳಿ, ಒಳ್ಳೇದಾಗ್ಲಿ.
ಸೊ ಆಗಸ್ಟ್ 16ಕ್ಕೆ ನಮ್ಮ ಕ್ಲಾಸಸ್ ಇದೆ. ಹೇಳ್ಬಿಡುತ್ತೆ ಏನೇನು ಮಾಡ್ಕೋಬೇಕು ಅಂತ. ಸಿಂಪಲ್ ಆಗಿರುತ್ತೆ, ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಯಾರ್ಯಾರ ಕರ್ಮ ಅವ್ರವ್ರದ್ದು, ನಾವ್ಯಾಕೆ. ಅದೇನೋ ಹೇಳ್ತಾ ಇದ್ರು, ಒಂದು ಗಾದೆ ಹೇಳ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ ಅಂತಾರೆ. ಅರ್ಥ ಮಾಡ್ಕೊಳ್ಳಿ, ಇದು ಗಾದೆ ತುಂಬಾ ಚೆನ್ನಾಗಿದೆ. ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ ಹೋಗ್ಬಾರ್ದಂತೆ, ಅಂದ್ರೆ ನಮಗೂ ಪಾಪ ಸುತ್ತಕೊಳ್ಳುತ್ತೆ ಅಂತ ಅದರ ಅರ್ಥ. ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ ಬರುತ್ತಂತೆ. ಅದಕ್ಕೆ ಎಲ್ಲರೂ ಚೆನ್ನಾಗಿರ್ಲಿ. ಅದಕ್ಕೆ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು. Nakshatranadi Peace Foundation. Success 528. Donate rupees 528 for temple fund and know your future by well-trained and qualified team of astrologers. From Dr. Dinesh Gurji's Nakshatranadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555.